ಮಂಡ್ಯ ಜಿಲ್ಲಾ ಘಟಕ ವತಿಯಿಂದ ಈ ದಿನ ಎರಡನೇ ಉಪನ್ಯಾಸ ಮಾಲೆಗಳಲ್ಲಿ ಎರಡನೇ ದಿನ ಇವತ್ತು. ಮೊದಲಿಗೆ ಧಾರವಾಡದ ಕೇಂದ್ರೀಯ ಸಾಹಿತ್ಯದಲ್ಲಿ ಕೆಲಸವನ್ನು ಮಾಡಿದಂತಹ ಕೇಂದ್ರೀಯ ಒಡನಾಡಿಯಾದಂತಹ ಸುರೇಶ್ ಕುಲಕರ್ಣಿಯವರು ಈ ದಿನ ಮಾತಾಡಬೇಕಿತ್ತು. ಅಲ್ಲಿಯ ವಾತಾವರಣ, ಹವಾಮಾನ, ವಿದ್ಯುತ್ತಿನ ಒಂದು ಸಂಪರ್ಕ ಇಲ್ಲದೆ ಇರುವ ಸಂದರ್ಭದಲ್ಲಿ ಅವರು ಮಾತಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರು ಮತ್ತೊಂದು ದಿನ ಮಾತಾಡ್ತೀನಿ ಅಂತ ಹೇಳಿದಾಗ ನಮಗೆ ಗೋಚರಾಗಿದ್ದು ರವಿಶಂಕರ್. ಆ ರವಿಶಂಕರ್ ಅಂತ ಹೇಳಿದ್ರೆ ಬಹುತೇಕ ನಮ್ಮ ಕನ್ನಡಿಗರಿಗೆ ಗೊತ್ತಿಲ್ಲ. ಅಂಕುರ ಎನ್ನುವ ಅದು ಅವರ ಕಾವ್ಯನಾಮ. ನಮ್ಮ ಫೇಸ್ಬುಕ್ ಅಲ್ಲಿ ಮರೆಯಲಾಗದ ಮಹನೀಯರು ಅನ್ನುವಂತಹ ಒಂದು ವಿಭಿನ್ನವಾದಂತಹ ಸಾಹಿತಿಗಳನ್ನ ಪರಿಚಯ ಮಾಡಿಕೊಳ್ಳುವ ಕಾರ್ಯಕ್ರಮವನ್ನ ಅಂಕುರ ಅವರು ಮಾಡಿದ್ರು. ಡಾಕ್ಟರ್ ಸತ್ಯನಾರಾಯಣ ಅವರ ಜೊತೆಗೂಡಿ ಆ ಕಾರ್ಯಕ್ರಮದಲ್ಲಿ ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳ ಬಗ್ಗೆ ಮಾತನಾಡೋದಕ್ಕೆ ನಮಗೂ ಒಂದು ಅವಕಾಶ ಆಗಿತ್ತು. ಇವರು ಹಂಪಿ ಯೂನಿವರ್ಸಿಟಿನಲ್ಲಿ ಬೇಂದ್ರೆಯ ಸಾಹಿತ್ಯದ ವಿಮರ್ಶೆಯ ಒಂದು ಅಧ್ಯಯನವನ್ನ ಮಾಡಿ ಡಾಕ್ಟರೇಟ್ ಅನ್ನು ಪಡೆದುಕೊಂಡಿದ್ದಾರೆ. ಬೆಂಗಳೂರಿನ ಕ್ರೈಸ್ತ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಮತ್ತೆ ಸರಳರು, ಸಜ್ಜನರು. ಈ ಮಹನೀಯರನ್ನ ನಾನು ಈ ಆಸ್ಪತ್ರೆಯಲ್ಲಿ ಇದ್ದೆ. ಈಗ ಈ ತರ ಆಗಿದೆ ಸರ್, ಹೇಗೆ ಮಾಡೋದು ಅನ್ನುವ ಸಂದರ್ಭದಲ್ಲಿ ಸುರೇಶ್ ಕುಲಕರ್ಣಿ ಅವರದ್ದು ಈ ತರ ಆಯ್ತು ಅಂತಂದಾಗ ಅವರು ಆಯ್ತು ಸರ್, ಪಾಪ ಇವತ್ತು 7 ರಿಂದ 8 ಗಂಟೆಗೆ ಅವ್ರದ್ದು ಒಂದು ಕಾರ್ಯಕ್ರಮ ಇತ್ತು, ಇವರದೇ ನಿರೂಪಣೆ ಮತ್ತು ಇವರದೇ ಒಂದು ಕಾರ್ಯಕ್ರಮ. ಅದನ್ನ ಬೇರೆಯವರಿಗೆ ವಹಿಸಿ ಆಯ್ತು ಸರ್, ಬೇರೆಯವರ ಬಗ್ಗೆ ಅಲ್ವಾ ಮಾತನಾಡೋದು, ಖಂಡಿತ ನಾನು ಕೈ ಜೋಡಿಸ್ತೀನಿ ಸರ್, ಬರ್ತೀನಿ ಅಂತ ಹೇಳಿ ಬಂದಿದ್ದಾರೆ. ಇದು ನಮ್ಮ ಅಂಕುರ ಅವರ ಸಣ್ಣ ಪರಿಚಯ. ಅವ್ರಿಗೆ ಹೇಳಿದೆ ಬಯೋಡೇಟಾ ಕೊಡಿ, ನಿಮ್ದು ತುಂಬಾ ಕೀರ್ತಿ ದೊಡ್ಡದಿದೆ, ಎಲ್ಲವನ್ನು ಸವಿವರವಾಗಿ ತಿಳಿಸೋಣ ಅಂತ. ನಾನೊಬ್ಬ ಸಾಹಿತ್ಯ ಪರಿಚಾರಕ ಅಂತ ಹೇಳಿದ್ರೆ ಸಾಕು ಅಂತ ಹೇಳಿದ್ದಾರೆ. ಇದು ಅವರ ಪರಿಚಯ. ಈ ಒಂದು ಕಾರ್ಯಕ್ರಮಕ್ಕೆ ಸರ್ವರನ್ನ ಸ್ವಾಗತಿಸಬೇಕು ಅಂತ ಹೇಳಿ ನಮ್ಮ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾದಂತಹ ಎಸ್ ಲೋಕೇಶ್ ಸರ್ ಅವರನ್ನ ಕೇಳ್ಬೋದು. ಎಲ್ಲರಿಗೂ ನಮಸ್ಕಾರ. ಸಹೃದಯ ಕನ್ನಡ ಬಂಧು, ಮಕ್ಕಳ ಸಾಹಿತ್ಯ ರಾಜ್ಯ ಘಟಕದ ವತಿಯಿಂದ ಹಾಗೂ ಮಂಡ್ಯ ಜಿಲ್ಲಾ ವತಿಯಿಂದ ಕನ್ನಡ ಸಾಹಿತ್ಯದ ಪರಿಕಲ್ಪನೆಯನ್ನು ಮಕ್ಕಳಿಗೆ ತಲುಪಿಸುವ ವಿನೂತನ ಕಾರ್ಯಕ್ರಮವೊಂದನ್ನ ನಿನ್ನೆಯಿಂದ ನಾವು ಆರಂಭಿಸಿದ್ದೇವೆ. ಇಂದು ಕನ್ನಡ ಸಾಹಿತ್ಯದಲ್ಲಿ ಪದಗಾರುಡಿಗರೆಂದು ಹೆಸರಾದಂತಹ ಮಾನ್ಯ ಬೇಂದ್ರೆಯವರ ಕಾವ್ಯ ಹಾಗೂ ಸಾಧನೆಗಳ ಪರಿಚಯವನ್ನ ಮಾಡಿಕೊಡುವ ಕಾರ್ಯಕ್ರಮ. ಬಹುಶಃ ಎಷ್ಟು ಚೆನ್ನಾಗಿ ಕನ್ನಡದಲ್ಲಿ ಬರೀತೀರಿ ಅಂತ ಹೇಳಿದಾಗ ಬೇಂದ್ರೆಯವರು ಕನ್ನಡಕ್ಕೆ ಕೀರ್ತಿಯನ್ನ ಹೆಚ್ಚಿಸುವುದು ಅಂತಹ ಪದಗಾರುಡಿಗರಾದಂತಹ ಬೇಂದ್ರೆಯವರನ್ನ ಕುರಿತು ಇಂದು ನಮಗೆ ಪರಿಚಯಿಸಿಕೊಡ್ಲಿದ್ದಾರೆ ಹಾಗೂ ಅದರ ಮಹತ್ವವನ್ನ ನಮಗೆ ತಿಳಿಸಿಕೊಡ್ಲಿದ್ದಾರೆ ರವಿಶಂಕರ್ ಸರ್ ಅವರು. ಅಂಕುರ ಕಾವ್ಯನಾಮದಿಂದ ಕನ್ನಡ ಸಾಹಿತ್ಯದಲ್ಲಿ ಪರಿಚಿತರಾದವರು. ಅವರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಮಂಡ್ಯ ಜಿಲ್ಲಾ ಮಕ್ಕಳ ಸಾಹಿತ್ಯ ಪರಿಷತ್ತು ಹಾಗೂ ರಾಜ್ಯ ಪರಿಷತ್ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಪೂರ್ವದಿಂದ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಸರ್, ವಂದನೆಗಳು ಹಾಗೂ ಸ್ವಾಗತ ಕಾರ್ಯಕ್ರಮಕ್ಕೆ. ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಅನೇಕ ಸಾಹಿತ್ಯ ಪ್ರಿಯರು ಮಕ್ಕಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಿಮ್ಮೊಡನೆ ಕಡೆಯ 10-15 ನಿಮಿಷಗಳ ಕಾಲ ಸಂವಾದ ಕೂಡ ಇರುತ್ತೆ. ಹಾಗಾಗಿ ದಯಮಾಡಿ ತಾವು ಆರಂಭಿಸಬೇಕು. ಮತ್ತೊಮ್ಮೆ ಸ್ವಾಗತ ಸರ್, ವಂದನೆ. ಧನ್ಯವಾದಗಳು ಸರ್. ಧನ್ಯವಾದ ಸರ್. ನಾಗಲಿಂಗೇಗೌಡರು ಸರ್, ನಾಗಲಿಂಗೇಗೌಡರು ಜಾಯ್ನ್ ಆದ್ರ? ನಾಗಲಿಂಗೇಗೌಡರು ಇರ್ಲಿ, ಅವರು ಜಾಯ್ನ್ ಆದ ನಂತರ ಇದಾಗತ್ತೆ. ಸರ್, ಮತ್ತೆ ತಮಗೆ ಸ್ವಾಗತವನ್ನ ಕೋರ್ತಾ ನಮಗಾಗಿ ಈ ವೇದಿಕೆ ದಯಮಾಡಿ ಬೇಂದ್ರೆ ಸಾಹಿತ್ಯದ ರಸದೌತಣವನ್ನು ಉಣಬಡಿಸಬೇಕು ಅಂತ ಈ ಮೂಲಕ ಕೋರ್ತಾ ಇದೀವಿ ಸರ್. ಧನ್ಯವಾದಗಳು ಸರ್. ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತು ಮಂಡ್ಯ ಜಿಲ್ಲಾ ಘಟಕ ಇವರು ಸಾಹಿತ್ಯ ಸಂಜೆ ಎಂಬ ಹೆಸರಿನಲ್ಲಿ ಆಯೋಜಿಸಿರುವ ಈ ಕಾರ್ಯಕ್ರಮದಲ್ಲಿ ನಿನ್ನೆ ದಿನ ಸುಚೇಂದ್ರ ಪ್ರಸಾದ್ ಸರ್ ಮಾತಾಡಿದ್ದಾರೆ. ನಾಳೆ ಡಾಕ್ಟರ್ ನಾಗರಾಜರಾವ್ ಕಲ್ಕಟ್ಟಿ ಅವರು ಮಾತನಾಡಲಿದ್ದಾರೆ. ಇವತ್ತು ಸುರೇಶ್ ಕುಲಕರ್ಣಿ ಅವರು ಮಾತನಾಡಬೇಕಿತ್ತು. ಇಂತಹ ಸಂದರ್ಭದಲ್ಲಿ
ಅದರಲ್ಲೂ ಬೇಂದ್ರೆ ಕೃಷ್ಣಪ್ಪನಂತಹ ನನ್ನ ಗುರುಗಳನ್ನ ಎದುರಿಗಿಟ್ಟು ಒಂದು ಯಜ್ಞಶಾಲೆಯನ್ನು ನಡೆಸ್ತಾ ಇರ್ತಕ್ಕಂಥ ನಾಗಮಂಗಲದ ಮಂಜುನಾಥ ಶಾಸ್ತ್ರಿಗಳು ನನ್ನ ಗೌರವಾನ್ವಿತರು ಮತ್ತು ನನಗೆ ತುಂಬಾ ಇಷ್ಟವಾದಂತಹ ವ್ಯಕ್ತಿತ್ವ ಅವರು ಹೇಳಿದ ತಕ್ಷಣ ನನ್ನನ್ನು ತಂದು ಇಂತಹ ಯಜ್ಞಶಾಲೆಯಲ್ಲಿ ಬಲಿಪಶು ತರ ಕಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ಇದು ಕೂಡ ನಂದಲ್ಲ, ಬೇಂದ್ರೆ ಹೇಳಿದ್ದೆ. ಬೇಂದ್ರೆ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿರ್ತಾರೆ, ಅನಿವಾರ್ಯ ಕಾರಣದಿಂದ ಬೇಂದ್ರೆ ಹೋದಾಗ ಇದೇ ಉದಾಹರಣೆಯನ್ನು ಕೊಡ್ತಾರೆ. ಹಾಗೆ ನನ್ನ ಪರಿಸ್ಥಿತಿಯೂ ಕೂಡ. ಆದರೆ ಕಾವ್ಯ ಅಮೃತಕ್ಕೆ ಹಾರುವ ಗರುಡ ಅನ್ನುವ ಒಂದು ಟೈಟಲ್ ಮೇಲೆ ಬೇಂದ್ರೆ ಕಾವ್ಯವನ್ನ ನೆಪ ಮಾಡಿಕೊಂಡು ನಾನಿವತ್ತು ಮಾತನಾಡಲಿದ್ದೇನೆ. ಕಾರಣ, ಬೇಂದ್ರೆ ಸಾಹಿತ್ಯವನ್ನು ಕುರಿತು ಶತಮಾನಗಳಷ್ಟು ಕಾಲ ಮೊದಲ ವಿಮರ್ಶೆಯನ್ನ ನಾನು ಗ್ರಹಿಸಿ ಹೇಳೋದಾದ್ರೆ, ಒಂದು ಶತಮಾನದಷ್ಟು ಕಾಲಘಟ್ಟದಲ್ಲಿ ವಿಮರ್ಶೆಗಳು, ಚಿಂತನೆಗಳು ಈಗಾಗಲೇ ನಡೆದಿವೆ. ಹೀಗಿರುವಾಗ ಮುಂದಿನ ಪೀಳಿಗೆಗೆ ಅಥವಾ ಮುಂದಿನ ಪೀಳಿಗೆಯ ವಕ್ತಾರರಾದ ನಾವುಗಳು ಕಾವ್ಯ ಎಂಬುದನ್ನ ಅಥವಾ ಹಿಂದಿನ ಶತಮಾನದ ಕಾವ್ಯಗಳನ್ನ ಓದುವ ಶೈಲಿಗಳನ್ನ ಕಲಿತುಕೊಳ್ಳಬೇಕಾದದ್ದು ಮತ್ತು ನಿಜವಾದ ಪ್ರವೇಶವನ್ನು ಪಡೆಯಬೇಕಾದದ್ದು ನಮ್ಮ ಧರ್ಮ. ಈ ದೃಷ್ಟಿಯಲ್ಲಿ ನಾನೊಂದಿಷ್ಟು ನನ್ನ ಸಮಕಾಲೀನರ ಜೊತೆಯಲ್ಲಿ ಕೂತು ಒಂದಿಷ್ಟು ಹರಡ್ತಾ ಇದ್ದೇನೆ, ಮಾತನಾಡ್ತಾ ಇದ್ದೇನೆ ಅಂತ ಭಾವಿಸ್ತೇನೆ. ಲೇಸೆ ಕೇಳಿಸಲಿ ಕಿವಿಗೆ, ನಾಲಗೆಗೆ ಲೇಸೆ ನುಡಿದು ಬರಲಿ, ಲೇಸೆ ಕಾಣಿಸಲಿ ಕಣ್ಗೆ, ಜಗದೊಳಗೆ ಲೇಸೆ ಹಬ್ಬುತ್ತಿರಲಿ, ಲೇಸೆ ಕೈಗಳಿಂದಾಗುತ್ತಿರಲಿ, ತಾಬರಲಿ ಲೇಸೇ ನಡೆದು ಲೇಸನುಂಡು ಲೇಸು ಸುರಿ, ಇಲ್ಲಿರಲಿ ಲೇಸೇ ಮೈಯ ಪಡೆದು ಅಂತ ಬೇಂದ್ರೆ ಗಂಗಾವತರಣದ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಲೇಸು ಅಂದ್ರೆ ಒಳಿತು. ಸಂದಿಗ್ಧ ಸ್ಥಿತಿಯಲ್ಲಿರುವ ನಾವುಗಳು ಸ್ಥಿತಪ್ರಜ್ಞರಾಗಿ ಕೂತಿದ್ದೇವೆ. ಈಗ ಜೀವ ಇದ್ರೆ ಜೀವನ ಅನ್ನೋ ಸ್ಥಿತಿಯಲ್ಲಿ ಈಗ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಫೈನಲ್ ಟ್ರೀಟ್ಮೆಂಟ್ ಅಂತ ಏನಾದ್ರೂ ಇದ್ರೆ ಅದು ಲೇಸೆ, ಬೇರೆ ಇನ್ನೇನು ಸಾಧ್ಯ ಇಲ್ಲ. ಒಳಿತನ್ನ ಆಲೋಚನೆ ಮಾಡುವಂಥದ್ದು, ಸಾಧ್ಯವಾದ್ರೆ ಒಳಿತನ್ನ ಕೇಳುವಂಥದ್ದು, ಸಾಧ್ಯವಾಗುವಂತೆ ಒಳಿತನ್ನ ಕೇಳುವಂಥದ್ದು, ಒಳಿತನ್ನ ಮಾಡೋದು, ಒಳಿತನ್ನ ನೋಡೋದು, ಎಲ್ಲ ರೀತಿಯ ಟ್ರೀಟ್ಮೆಂಟ್ಗಳು ಕೂಡ ನಮ್ಗೆ ಆಗೋಗಿದೆ. ಇಷ್ಟು ಎಚ್ಚರ ವಹಿಸಲಿಲ್ಲ ಅಂದ್ರೆ ನಾವು ಬದುಕಿದ್ದೂ ಕೂಡ ಲೇಸಲ್ಲ ಅನ್ಸುತ್ತೆ. ನನಗೆ ತುಂಬಾ ಖುಷಿಯಾಗೋದು ಅಂದ್ರೆ, ಹಾಸನ ಜಿಲ್ಲೆಯಲ್ಲಿ ಹಿಂದೆ ಒಂದು ಕಾರ್ಯಕ್ರಮ ಮಾತಾಡಿದ್ದೆ, 15 ದಿನ ಅನ್ಸುತ್ತೆ. ಅಲ್ಲಿ ಸಾಕಷ್ಟು ಜನ ವಾಲಂಟಿಯರ್ಸ್ ಟೀಚರ್ಸ್ ಇದ್ದಾರೆ. ಅವ್ರು ಯಾವ್ದಾವುದೋ ವೃತ್ತಿ ಮಾಡೋರು ತಾವೇ ವಾಲಂಟಿಯರ್ ಆಗಿ ಪಾಠ ಮಾಡ್ತಾರೆ. ಅವರು ಸತ್ಸಂಗ ಅಂತ ಒಂದು ಹೆಸರಿನಲ್ಲಿ ಮಾಡ್ತಾ ಹೋಗ್ತಾರೆ, ತಾವು ವಿಚಾರಗಳನ್ನ ಹಂಚಿಕೊಳ್ತಾ ಹೋಗ್ತಾರೆ. ಆತ್ಮೀಯರೇ, ಲೇಸನ್ನ ಮಾಡೋದಿಕ್ಕೆ ಕಾರಣ ಬೇಕಿಲ್ಲ, ಅಥವಾ ಯಾವುದೋ ಒಂದು ಲಾಭದ ದೃಷ್ಟಿಕೋನ ಬೇಕಿಲ್ಲ. ನನ್ನ ಧ್ವನಿ ಸ್ಪಷ್ಟವಾಗಿ ಬರ್ತಾ ಇದೆ ಅಂತ ಭಾವಿಸಿದ್ದೇನೆ. ಮಂಜುನಾಥ್ ಸರ್? ಖಂಡಿತ ಇಲ್ಲ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಹೌದಾ? ಇಲ್ಲ, ಡಿಸ್ಟರ್ಬೆನ್ಸ್ ಇದೆ, ಬ್ರೇಕ್ ಆಗ್ತಾ ಇದೆ. ನೆಟ್ವರ್ಕ್ ಇಶ್ಯೂ ಅನ್ಸುತ್ತೆ. ಮತ್ತೆ ಡಿಸ್ಕನೆಕ್ಟ್ ಮಾಡಿ ಕನೆಕ್ಟ್ ಮಾಡಿ ನೋಡಿ. ಸರಿ. ಈಗ ನೋಡಿ ಸರ್, ಅದು ಬೆಳಿಗ್ಗೆಯಿಂದ ಆನ್ಲೈನ್ ತರಗತಿಗಳಲ್ಲಿ ಡಾಟಾ ಎಲ್ಲ ಮುಗಿದ್ಬಿಟ್ಟಿರುತ್ತೆ. ಇಂಥ ಸಂದರ್ಭದಲ್ಲಿ ಸ್ವಲ್ಪ ಡಾಟಾದ ಕೊರತೆನೂ ಇರುತ್ತೆ ಅನ್ಸುತ್ತೆ. ಕೇಳಿಸ್ತಾ ಇದೆ ಅಂತ ಅನ್ಸಿದೆ. ಓಕೆ ಸರ್, ಓಕೆ. ನಾನು ಏನು ಹೇಳೋದಕ್ಕೆ ಇಷ್ಟಪಟ್ಟೆ ಅಂದ್ರೆ, ಸಮಕಾಲೀನ ಚಿಂತನೆಯಲ್ಲಿ ನಾವು ತುಂಬಾ ಮುಖ್ಯವಾಗಿ ಕಾವ್ಯ ಪ್ರವೇಶಿಕೆಯನ್ನ ಅಥವಾ ಕಾವ್ಯವನ್ನ ಒಂದು ಚಿಕಿತ್ಸೆಯಾಗಿ ತೆಗೆದುಕೊಂಡು ಹೋದ್ರೆ ಮಾತ್ರ ನಾಳೆಗೆ ಬದುಕಿದೆ ಅಂತ.
ಅದಕ್ಕೆ ನಾನು ಬೇಂದ್ರೆಯವರ ಲೇಸೆ ಕೇಳಿಸಲಿಕ್ಕಿವೆ ಎಂಬ ಪ್ರಾರ್ಥನೆಯನ್ನು ನಿಮ್ಗೆ ಹಂಚಿಕೊಂಡದ್ದು. ಒಳಿತನ್ನ ಕೇಳಿಸ್ಕೊಳ್ಳದೆ ಹೋದ್ರೆ, ಒಳಿತನ್ನ ಮಾತಾಡದೆ ಹೋದ್ರೆ, ಒಳಿತಿನ ಚಿಂತನೆ ಆಗದೆ ಹೋದ್ರೆ ತುಂಬಾ ಕಷ್ಟ ಅನ್ಸುತ್ತೆ ನಾಳೆ ಬದುಕಿಗೆ. ಈ ಒಳಿತು ಅಂತಕ್ಕಂತಹದ್ದು ನಾಳೆಯ ಬದುಕಿಗೆ ಬೇಕಾಗಿದೆ ಅನ್ನೋದನ್ನ ಇವತ್ತಿನ ವಾಸ್ತವ ಪ್ರಪಂಚ ತುಂಬಾ ಚೆನ್ನಾಗಿ ಕಟ್ಟಿಕೊಟ್ಟಿದೆ ನಮ್ಗೆ. ಇಲ್ಲದೆ ಹೋದ್ರೆ ನಮ್ಗೆ ಬದುಕು, ನಾಳೆಯ ಬದುಕು ಅನ್ನೋದೇ ಇಲ್ಲ ಅನ್ನೋದು ನಮ್ಮ ಕಣ್ಣೆದುರಿಗೆ ಇದೆ ಇವತ್ತು. ಆದ್ರಿಂದ ಕಾವ್ಯವನ್ನ ಬರೆಯೋದಾಗ್ಲಿ, ಕಾವ್ಯವನ್ನ ಓದುವುದಾಗ್ಲಿ ನಾವು ಮಾಡಬೇಕಾದ್ದು ನಮ್ಮ ಕರ್ತವ್ಯ ಅಂತ ಅನ್ಸಿದೆ. ಕಾವ್ಯ ಕಟ್ಟೋದ್ರ ಬಗ್ಗೆ, ಕವಿಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಾನು ಚರ್ಚೆ ಮಾಡ್ತೇನೆ. ಕಾವ್ಯ ಅಮೃತಕ್ಕೆ ಹಾರುವ ಗರುಡ ಅಂತ ಹೇಳುವಾಗ ಬೇಂದ್ರೆ ಕಾವ್ಯದ ಚತುರ್ಮುಖವನ್ನ ದರ್ಶನ ಮಾಡುವಾಗ ಈ ಮಾತನ್ನ ತರ್ತಾರೆ, ಸಾಹಿತ್ಯದ ವಿರಾಟ್ ಸ್ವರೂಪದಲ್ಲಿ ಈ ಮಾತನ್ನ ತರ್ತಾರೆ, ಕಾವ್ಯ ಅಮೃತಕ್ಕೆ ಹಾರುವ ಗರುಡ ಅಂತ. ಗರುಡ ಅಂದ್ರೆ ಒಂದು ಶಕ್ತಿ. ತನ್ನ ತಾಯಿ ಸುನಿಧಿಗೋಸ್ಕರ ಅವನು ಹೋರಾಡಿ ಅಮೃತವನ್ನ ತಂದದ್ದು ಎಷ್ಟು ಸಾಹಸವೋ ಹಾಗೆ ಒಬ್ಬ ಕವಿ ಕಾವ್ಯವನ್ನ ಕಟ್ಟುವಂತಹದ್ದು ಬಹುದೊಡ್ಡ ಸಾಹಸ. ಮತ್ತು ಕಾವ್ಯವನ್ನು ಅತ್ಯುತ್ತಮವಾಗಿ ಕಟ್ಟಿದಾಗ ಅಮೃತದಂತಹ ಫಲ ಲಭಿಸುತ್ತದೆ ಎಂಬುದು ಕೂಡ ಬೇಂದ್ರೆ ತಾವು ಅಂದುಕೊಂಡದ್ದು. ಮತ್ತು ಬೇಂದ್ರೆಯನ್ನ ನಾನು ಈ ಕಾರಣದಿಂದ ಒಬ್ಬ ಸ್ವಾಭಿಮಾನದ ಕವಿ, ತನ್ನ ಸತ್ವವನ್ನು ತಾನು ಹರಿತಂತಹ ಕವಿ, ಆ ದೃಷ್ಟಿಯಿಂದ ತಾನು ಸ್ವಾಭಿಮಾನವನ್ನು ಹೊಂದಿದ್ದ ಕವಿ ಅಂತ ನಾನು ಕನ್ನಡದಲ್ಲಿ ನಾನೊಬ್ಬ ಕವಿ ಅಥವಾ ನಾನು ಬೇಂದ್ರೆ ಅಂಬಿಕಾತನೆಯ ದತ್ತ ಕವಿ ಅನ್ನುವಂತಹ ಒಂದು ಸ್ವಾಭಿಮಾನವನ್ನು ಈ ದೃಷ್ಟಿಯಿಂದಲೇ ಹೊಂದಿದ್ದು ಅಂತ. ಅದಕ್ಕೆ ಸಾಕಷ್ಟು ಕಾರಣಗಳನ್ನ ನಾನೊಂದು ಸ್ವಲ್ಪ ಕೆಲವು ವಿಚಾರಗಳನ್ನ ಚರ್ಚೆ ಮಾಡ್ತೇನೆ. ಕಾವ್ಯವನ್ನ ಕಟ್ಟೋದಕ್ಕೆ ಪ್ರತಿಭೆ ಬೇಕು. ಪ್ರತಿಭೆ ಇಲ್ಲದೆ ಕಾವ್ಯವನ್ನ ಕಟ್ಟೋದಿಕ್ಕೆ ಸಾಧ್ಯನೇ ಇಲ್ಲ. ನಾವು ಯಾವಾಗಲೂ ಕಾವ್ಯ ಅಂದ್ರೇನು, ಕಾವ್ಯಕ್ಕೆ ಒಂದು ಪ್ರತಿಭೆ ಇಲ್ಲದ್ರೆ ಏನಾಗುತ್ತೆ ಅನ್ನೋದು ನಾವು ಯಾವಾಗಲೂ ಚರ್ಚೆ ಮಾಡ್ತಾ ಇರ್ತೀವಿ. ಈ ದೃಷ್ಟಿಯಲ್ಲಿ ನಾವು ಚರ್ಚೆ ಮಾಡೋದಾದ್ರೆ ಕಾವ್ಯ ಅಂತಕ್ಕಂಥದ್ದು ಇಂದಿನ ಜನಪದ ಸಾಹಿತ್ಯವನ್ನು ಗಮನಿಸಿದಾಗ ಅದು ಸಹಜವಾಗಿ ನಮ್ಮೊಳಗೆ ಮೂಡ್ತಾ ಇದ್ದಂತಹದ್ದು. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮ್ತಾಯ, ಎದ್ದೊಂದುಗಳಿಗೆ ನೆನದೇನ. ಯಾವ ಶಾಸ್ತ್ರವನ್ನು, ಯಾವ ವೇದವನ್ನೂ ಓದದ ತಾಯಿ ಜನಪದ ಹಾಡನ್ನ ಕಟ್ಟದ್ದು. ಈಕೆ ಕಟ್ಟುವ ಹಿಂದೆ ಸಾಕಷ್ಟು ಶ್ರಮ ಇದೆ. ಬೇಂದ್ರೆ ಇದನ್ನೇ ಹೇಳೋದು, ಕಟ್ಟುವಿಕೆಯ ಹಿಂದೆ ಇರುವ ಶ್ರಮವನ್ನ ಗಮನಿಸುವಂತ. ಈ ಕಟ್ಟುವಿಕೆಯ ಹಿಂದೆ ಸುಮ್ಮನೆ ಅನುಕರಣೆಯ ಮೂಲಕ ಬಂದದ್ದಲ್ಲ ಈ ಕಟ್ಟುವಿಕೆ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ ಅಂತ ಒಂದು ಹಾಡನ್ನ ಕಟ್ಟಬೇಕಾದ್ರೆ ಅಥವಾ ಒಂದು ಹಾಡನ್ನ ಹಾಡಬೇಕಾದ್ರೆ ಆಕೆ ಅನುಕರಣೆಯ ಮೂಲಕ ಈ ಹಾಡನ್ನು ಕಲ್ತಿರಬಹುದು. ಆದ್ರೆ ಇಂತಹ 10 ಕಾವ್ಯಗಳನ್ನ ಆಕೆ ಕಟ್ಟಬಲ್ಲಳು. ಇದು ತುಂಬಾ ಮುಖ್ಯವಾಗಿ ನಾವು ಗಮನಿಸಬೇಕಾದ್ದು. ಬ್ರೇಕ್ ಆಗ್ತಾ ಇದೆ. ಹೌದಾ? ನೆಟ್ವರ್ಕ್ ಆಕ್ಚುಲಿ 1 ಸೆಕೆಂಡ್ ಸರ್. ಸಾಧ್ಯ ಆದ್ರೆ ತಮ್ಮ ವಿಡಿಯೋ ಮ್ಯೂಟ್ ಮಾಡಿ ವಿಡಿಯೋ ಇಟ್ಕೊಂಡ್ರೆ ಬಹುಶಃ ಸರಿ ಬರುತ್ತೆ. ಈಗ ಒಂದಿಷ್ಟು ಪ್ರಯತ್ನ ಪಡೋಣ ಸರ್, ನೋಡೋಣ ಹೇಗಾಗುತ್ತೆ ಅಂತ. ಈ ಜನಪದ ಹಾಡುಗಾರ ವಿಡಿಯೋ ಮ್ಯೂಟ್ ಮಾಡಿದ್ರೆ ಬರುತ್ತೆ. ವಿಡಿಯೋ ಮ್ಯೂಟ್ ಮಾಡಿದ್ದೇನೆ. ಈಗ ಸ್ವಲ್ಪ ಪ್ರಯತ್ನ ಆಗ್ಬಹುದು ಅಂತ ಅನಿಸಿದೆ. ಈ ಜನಪದ ಹಾಡುಗಾರರು ಕಾವ್ಯವನ್ನ ಕಟ್ಟಿದ್ದು ಸಾಕಷ್ಟು ತನ್ನ ಅನುಭವ ಅಥವಾ ತಮ್ಮ ಸುತ್ತಣ ಪ್ರದೇಶದವರ ಅನುಭವದ ಈ ಅನುಭವಗಳ ಆಧಾರದಲ್ಲಿ ಸಾಕಷ್ಟು ಗ್ರಹಿಸಿ ಸಾಹಿತ್ಯವನ್ನ ಕಟ್ಟಿದ್ರು. ಕಟ್ಟುವಾಗ ಯಾವುದೇ ಅನ್ಸುತ್ತೆ ನಮಗೆ, ಯಾವುದೇ ಛಂದಸ್ಸು, ಲಯ, ಮತ್ತೊಂದು ಮಗದೊಂದು ಇಲ್ಲ, ಆ ತರದ್ದೇನು ಇರಲಿಲ್ಲ ಅಂತ ಜನಪದರಲ್ಲಿ ಮಾತ್ರ ನಮಗೆ ಅನ್ಸ್ಬೋದು. ಆದ್ರೆ ಅವರಲ್ಲೇ ಕಂಡು ಬರುವಂತಹ ಒಂದು ತ್ರಿಪದಿ ಶೈಲಿ, ಲಯ ನಾವು ಇವತ್ತಿಗೂ ಕೂಡ ಅನುಸರಿಸ್ತಾ ಇದ್ದೇವೆ. ಇವತ್ತಿಗೂ ಆ ಒಂದು ಪ್ರಾಸ ಪದ್ಧತಿಯನ್ನು ಅನುಸರಿಸ್ತಾ ಇದ್ದೇವೆ. ಇರ್ಲಿ, ಇದು ಕಾವ್ಯದ ಉಗಮ ಅಥವಾ ಕಾವ್ಯ ಈ ರೀತಿ ಹುಟ್ಟಿತ್ತು, ಒಂದು ಕಾಲದಲ್ಲಿ ಹುಟ್ಟಿತ್ತು. ತದನಂತರವಾಗಿ ಸಂಸ್ಕೃತ ಪಾಂಡಿತ್ಯದಲ್ಲಿ ನಾದೃಷಿ ಕುರುತೆ ಕಾವ್ಯಂ ಋಷಿಶ್ಚ ಕಿಲ ದರ್ಶನಾತ್ ಈ ತರ ಹೇಳುವಾಗ ನಾವು ಯಾರು ಋಷಿ ಆಗ್ತಾನೋ ಅವನು ಮಾತ್ರ ಒಂದು ಸತ್ವಪೂರ್ಣ ಕಾವ್ಯವನ್ನು ಕಟ್ಟಬಲ್ಲ ಅನ್ನೋ ಒಂದು ತತ್ವ ನಮ್ಮ ಸಮಾಜಕ್ಕೆ ಬಂತು. ಋಷಿ ಆಗೋದು ಅಂದ್ರೆ ವೇಷವನ್ನಷ್ಟೇ ಧರಿಸೋದಲ್ಲ, ತಾನು ದರ್ಶನಕ್ಕೆ ಒಳಗಾಗುವಂತಹದ್ದು, ಸಮಾಜದ ದರ್ಶನಕ್ಕೆ ಒಳಗಾಗುವಂತಹದ್ದು. ಅದಕ್ಕೆ ಯಾವಾಗ್ಲೂ ಹೇಳ್ತಾರೆ, ಕವಿ ಅನ್ನೋನಿಗೆ ಯಾವಾಗ್ಲೂ ಕೂಡ ಶುಚಿತ್ವ ಅನ್ನೋದು ತುಂಬಾ ಮುಖ್ಯ ಅಂತ ಬೇಂದ್ರೆನೇ ಹೇಳುವಂಥದ್ದು. ಇದು
ಕವಿಗೆ ಶುಚಿತ್ವ ಇಲ್ಲದೆ ಹೋದ್ರೆ ಅವನು ಕವಿ ಆಗೋದಿಲ್ಲ, ಒಬ್ಬ ಸಾಮಾನ್ಯ ಮನುಷ್ಯ ಆಗ್ತಾನೆ ಅಂತ. ಯಾವ ಮನುಷ್ಯ ಶುಚಿತ್ವವನ್ನು ಒಳಗೊಂಡಿರ್ತಾನೋ ಅವನು ಹೃದಯದ ಕವಿ ಆಗಿರ್ತಾನೆ ಅಂತ. ಇಲ್ಲದೆ ಹೋದ್ರೆ ಅವನು ಸ್ವಲ್ಪ ಸಾಮಾನ್ಯ ಕವಿ ಆಗಿರ್ತಾನೆ, ಅವನಿಗೆ ಪ್ರಶಸ್ತಿನೂ ಸಿಗ್ಬಹುದು, ಅವನಿಗೆ ಅಧಿಕಾರನೂ ಸಿಗ್ಬಹುದು, ಆ ಪ್ರಶ್ನೆ ಬೇರೆ. ಯಾವುದೇ ಒಬ್ಬ ಕವಿಯನ್ನ ಪ್ರಶಸ್ತಿ ಮತ್ತು ಅಧಿಕಾರದ ಮೇಲೆ ನಾವು ಅಳೆಯೋದು ಅಲ್ಲ ಅಂತಕ್ಕಂಥದ್ದು. ಪ್ರತಿಭೆ ಇರಬೇಕು ಅಂತ ಒಂದು ಸುಮ್ಮನೆ ಒಂದು ನಿಮಗೆ ಎಕ್ಸಾಂಪಲ್ ಹೇಳೋದಾದ್ರೆ, ಒಂದು ಕವಿತ್ವಕ್ಕೆ ಪ್ರತಿಭೆ ಹೇಗಿರುತ್ತೆ ಅಂತ ನಾನು ಈಗಾಗಲೇ ಹೇಳಿದ್ದೇನೆ. ಬೇಂದ್ರೆ ಕಾವ್ಯನ ಅಥವಾ ಬೇಂದ್ರೆನ ನೆಪ ಅಷ್ಟೇ ನನಗೆ. ಅದಾದ ನಾನು ವಿಶಾಲತೆಯ ಬೇರೆ ಬೇರೆ ಚರ್ಚೆಗಳನ್ನ ನಾನು ನಿಮ್ಮೊಳಗೆ ತರ್ತಾ ಇರ್ತೇನೆ. ತತ್ಕುಲಶೈಲಂ ಕುಲಶೈಲದೋಳ್ ಕಲುಷದಿಂದ ಪೋರ್ವಂತೆ ಓಲ್ ಪೋರ್ದು ಒಂತರ ಒಂದು ಆಯಾಮ ಇದು. ನೈದಿಲ ಕಾವಂ ತುದಿಗೈದ ಸೀಳ್ವ ತೆರದಿಂ ಸೀಳ್ದ ಜರಾಸಂದನಂ ಅಂತ. ಇಲ್ಲಿ ಎರಡು ಪ್ರತಿಭೆಗಳು, ಅದ್ಭುತವಾದ ಪ್ರತಿಭೆಗಳಿವೆ. ಜರಾಸಂಧ ಮತ್ತು ಭೀಮ ಯುದ್ಧವನ್ನು ಮಾಡುವಾಗ ಪಂಪ ವಿಕ್ರಮಾರ್ಜುನ ವಿಜಯದಲ್ಲಿ ಕೊಡುವಂತ ಒಂದು ಸನ್ನಿವೇಶ ಇದು. ಎರಡು ಪರ್ವತಗಳು, ಕುಲಶೈಲಂ ಅಂತ ಹೇಳ್ತಾನೆ, ಕುಲಶೈಲಗಳು ಒಂದೇ ಸಮಾನವಾಗಿರ್ತಕ್ಕಂತಹ ಪರ್ವತಗಳು ಕುಸ್ತಿ ಹಾಡಿದಂತೆ ಅಥವಾ ಎರಡು ಡಿಕ್ಕಿ ಹೊಡೆದಂತೆ. ಇನ್ನೊಂದು ಎಷ್ಟು ಸುಲಭವಾಗಿ ನೋಡಿ, ಭೀಮ ಜರಾಸಂಧನನ್ನು ಹೇಗೆ ಮಣಿಸಿದ ಅಂದ್ರೆ ತಾವರಿಯ ದಂಟನ್ನು ಹಿಡಿದು ಸೀಳಿ ಹೆಸದಂತೆ. ಎಷ್ಟು ಸುಲಭ ಅಂತ, ಎಷ್ಟು ಕಷ್ಟಕರ ಮತ್ತು ಎಷ್ಟು ಸುಲಭ ಅಂತ. ಪ್ರತಿಭೆ ಇದ್ದವನಿಗೆ ಮಾತ್ರ ಇಂತಹ ಶಕ್ತಿಯನ್ನು ಕಟ್ಟೋದಕ್ಕೆ ಸಾಧ್ಯ. ಇದನ್ನ ಜೆ ಶಿವರುದ್ರಪ್ಪ ವಿಮರ್ಶೆ ಮಾಡುವಾಗ ಪರಸ್ಪರ ಅಭಿಮುಖವಾದಂತಹ ಪ್ರತಿಭೆಗಳು ಅಂತ ಅವ್ರು ಗುರುತಿಸ್ತಾರೆ. ಏನೇ ಆಗ್ಲಿ ಇರ್ಲಿ ಅವರು ವಿಮರ್ಶೆ ಅದು. ಆದ್ರೆ ನನಗಂತೂ ಪಂಪನ ಶಕ್ತಿಯಿಂದ ಮಾತ್ರ ಇದು ಸಾಧ್ಯ ಅಂತ. ಇಂತಹ ಎರಡು ಅದ್ಭುತವಾದ ಪ್ರತಿಭೆಗಳನ್ನು ಒಟ್ಟಿಗೆ ತಂದು ಒಂದೇ ಸಾಲಿನಲ್ಲಿ ಹೇಳುವಂತ ಶಕ್ತಿ. ಇಂತಹ ಪ್ರತಿಭೆ ಇಲ್ಲದೆ ಹೋದ್ರೆ ಕಾವ್ಯ ಹುಟ್ಟೋದಿಲ್ಲ ಅಂತ. ಅದಕ್ಕೆ ಬೇಂದ್ರೆ ಒಂದು ಪದ ಹೇಳ್ತಾರೆ, ಹದ ಒಳಗ ಇಲ್ದ ಪದ ಅನ್ನೋ ಒಂದು ಕವಿತೆಯಲ್ಲಿ ಅವರು ಸೂಚಿಸ್ತಾರೆ. ಹದ ಒಳಗ ಇಲ್ದ ತಮ್ಮ ಪದ ಹೊರಗ ಬರೋದಿಲ್ಲ, ಕದ ತೆರೆಯೋದಿಲ್ಲ ಅಂತಃಕರಣ ಅಂತ. ಅಂತಃಕರಣ ತೆರೆಯೋದು ತುಂಬಾ ಮುಖ್ಯ ರೀ. ಇವತ್ತಿನ ಈ ಸನ್ನಿವೇಶದಲ್ಲಿ ಅಂತಃಕರಣವಿಲ್ಲದ ಮನುಷ್ಯ ತಾನು ಒಂದು ಪ್ರಾಣಿಯಂತೆ ಬದುಕ್ತಾವನೆ ಅಂತ ಅರ್ಥ ಅಷ್ಟೇ. ಅಂತಃಕರಣ ಬೇಕು. ಅದು ಅಂತಃಕರಣ ಎಂಥದ್ದರಾಗ್ಲಿ, ಅದು ಯಾವ ರೀತಿಯ ಸಹಾಯದಲ್ಲಾಗ್ಲಿ, ಯಾವ ರೀತಿ ಮಿಡಿಯುವುದರಾಗ್ಲಿ, ಅಂತಃಕರಣ ಬೇಕು ಅಂತ. ಅದಕ್ಕೆ ಆಡೆನ್ ಅಂತಕ್ಕಂಥ ಒಬ್ಬ ಪಾಶ್ಚಾತ್ಯ ಹೇಳಿದ್ದು, ಕವಿಯಿಂದ ಭಾಷೆ ಬದುಕುತ್ತದೆ ಅಂತ. ಕವಿಯಿಂದ ಮಾತ್ರ ಭಾಷೆ ಬದುಕೋದಿಕ್ ಸಾಧ್ಯ ಅಂತ. ಈ ಸಿಚುಯೇಷನ್ ಅಲ್ಲಿ, ಈ ಸಂದರ್ಭದಲ್ಲಿ ನಾವು ಭಾಷೆಯನ್ನೇ ನಿಲ್ಲಿಸಿ ಪದವಿ ಶಿಕ್ಷಣ ಕೊಡೋದಕ್ಕೆ ಈ ಸರ್ಕಾರಗಳು ಹೊಸ NEP ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಹೊರಟಿದೆ. ಭಾಷಾ ಶಿಕ್ಷಣವನ್ನ ನಿಲ್ಲಿಸಿ ಅಥವಾ ಸಾಹಿತ್ಯವನ್ನ ನಿಲ್ಲಿಸಿ ಬರೀ ಬಿಸ್ನೆಸ್ ಶಿಕ್ಷಣ ಕಲಿಸೋಣ ಅಂತ ಹೊರಟಿರುವಂತ ಸಂದರ್ಭದಲ್ಲಿ ಸದ್ಯ ಕನ್ನಡ ನಾಡಿನಲ್ಲಿ ಚಳುವಳಿಗಳು ಪ್ರಾರಂಭ ಆಗಿದ್ದಾವೆ. ಬೇಕಿಲ್ಲ ಈ ಭಾಷಾ ಸಾಹಿತ್ಯ ಅಥವಾ ಭಾಷಾ ಶಿಕ್ಷಣನೇ ಬೇಕಿಲ್ಲ ಅಂತ ಹೊಸ ಶಿಕ್ಷಣ ಪದ್ಧತಿ ಹೇಳ್ತಾ ಇದೆ. ನೋಡಿ ನಾವು ಯಾವ ಕಡೆ ಹೆಜ್ಜೆ ಇಡ್ತಾ ಇದ್ದೀವಿ ಅಂತ. ಅದಕ್ಕೆ ಇದನ್ನ ಇಂತಹ ಪ್ರತಿಭೆ ಅಥವಾ ಈ ಕಾವ್ಯ ಕಟ್ಟುವಿಕೆ ಇವೆಲ್ಲವನ್ನು ಯಾರಿಂದ ಮಾತ್ರ ಸಾಧ್ಯ ಅಂದ್ರೆ, ಅಥವಾ ಈ ಸಮಾಜದಲ್ಲಿ ಒಬ್ಬ ಒಳ್ಳೆ ಸಹೃದಯ ಮನುಷ್ಯ ಸೃಷ್ಟಿಗೊಳ್ಳೋದು ಯಾರಿಂದ ಮಾತ್ರ ಸಾಧ್ಯ ಅಂದ್ರೆ, ಕಾಣುವುದು ಮತ್ತು ಕಟ್ಟುವ ಕ್ರಿಯೆ ಇದ್ದವನಿಂದ ಮಾತ್ರ ಸಾಧ್ಯ ಅಂತ. ಒಬ್ಬ ಸಾಮಾನ್ಯ ಇಡೀ ಜಗತ್ತನ್ನ ನೋಡ್ತಾನೆ. ಬೇಂದ್ರೆ ತನ್ನ ಕಾವ್ಯದ ಸೃಷ್ಟಿಗೆ ಹಲವು ಕಾರಣಗಳನ್ನ ಕೊಡ್ತಾರೆ. ಬೇಕಾದ್ರೆ ನಾನು ಮುಂದೆ ಅದನ್ನು ಉದಾಹರಣೆ ಕೊಡ್ತೇನೆ. ಕಾಣೋದು ಕಂಡಂತೆ ಕಟ್ಟೋದಲ್ಲ, ಕಟ್ಟೋದು ಬೇರೆ, ಕಾಣುವುದು ಬೇರೆ. ಕಂಡದ್ದನ್ನ ಅನುಭವಗೊಳಿಸುವಂತಹದ್ದು ಅದು ಕಟ್ಟುವಿಕೆಯ ವಿಶೇಷ ರೀತಿ. ಪೂತಿನ ಅವರು ಭವನಿ ಮಜ್ಜನ ಮತ್ತು ಲಘಿಮಾ ಕೌಶಲ ಅಂತ ಎರಡು ಕಾನ್ಸೆಪ್ಟ್ ನ ತಿಳಿಸ್ತಾರೆ ನಮಗೆ ಅವರ ರಸವಿಚಾರದಲ್ಲಿ. ಭವನಿ ಮಜ್ಜನ ಅಂದ್ರೆ ತುಂಬಾ ಸಿಂಪಲ್ ಆಗಿ ಸರಳವಾಗಿ ನಿಮ್ ಮುಂದೆ ನಾನು ತರೋದಾದ್ರೆ, ತಾನು ಕಾಣುವಂತಹದ್ದನ್ನ ಆಳವಾಗಿ ಗ್ರಹಿಸುವಂತಹದ್ದು, ಆಳವಾಗಿ ಗ್ರಹಿಸಿ ಅದರೊಂದಿಗೆ ಅನುಭವಿಸುವಂತಹದ್ದು ರಸಾಸ್ವಾದನೆ. ಈಗ ಒಂದು ಮಾವಿನ ಹಣ್ಣು ಇದೆ ಅಂದ್ರೆ ಆ ಮಾವಿನ ಹಣ್ಣನ್ನ ಸುಮ್ಮನೆ ಒಂದು ಹಣ್ಣಂತೆ ತಿನ್ನೋದಲ್ಲ, ಆ ಮಾವಿನ ಹಣ್ಣ ರುಚಿಯನ್ನ ಸವಿಯುವಂತದ್ದು. ಸವಿತಾ ಇದ್ರೆ ಹಾಗೇನೆ ಮಾವಿನ ಹಣ್ಣು ವಾಟೆ ಖಾಲಿಯಾಗಿ ಅದು ಬೇರೆ ಆಗುತ್ತೆ, ಆ ಪ್ರಶ್ನೆ ಬೇರೆ, ಉಚಿತನ ಆಗ್ಬಿಡುತ್ತೆ ಏನೋ. ಸವಿಯುವಿಕೆಯಿಂದ ಅದರ ಆನಂದವನ್ನು ಅನುಭವಿಸೋದು, ಅದರಿಂದ ಆಚೆ ಬರೋದಿದೆಯಲ್ಲ, ಅದೇ ಲಘಿಮಾ ಕೌಶಲ, ಆನಂದವನ್ನು ಅನುಭವಿಸುವಂತದ್ದು. ಕಟ್ಟುವಿಕೆ, ಭವನಿ ಮಜ್ಜನ ಅಂದ್ರೆ ಕಾಣುವುದು, ಲಘಿಮಾ ಕೌಶಲ ಅಂದ್ರೆ ಕಟ್ಟುವುದು ಅಂತ ಹೇಳ್ಬಹುದೇನೋ. ಎಂತ ಚೆನ್ನಾಗಿ ನಮಗೆ ಅಂದ್ರೆ ಸಮಾಜದಲ್ಲಿ ನಾವು ಕಾಣುವುದನ್ನ ಬರೀ ಕಂಡಂತೆ ಕಟ್ಟದೆ ವರ್ಣಿಸೋದೆ
ಕಟ್ಟುವಿಕೆಯ ಮೂಲಕ ಕುವೆಂಪು ಹೇಳ್ತಾರಲ್ಲ ದರ್ಶನ ಅಂತ, ಆ ರೀತಿ ದರ್ಶನ ಮಾಡಿಸುವುದಿದೆಯಲ್ಲ, ಇದು ತುಂಬಾ ಮುಖ್ಯವಾದದ್ದು. ನಾನು ಸುಮ್ಮನೆ ಒಂದೆರಡು ವಿಚಾರನ ಚರ್ಚೆ ಮಾಡಿ ಮತ್ತೆ ನಾನು ಬೇಂದ್ರೆ ಕಾವ್ಯಕ್ಕೆ ಪ್ರವೇಶ ಮಾಡ್ತೇನೆ. ಏನಂದ್ರೆ, ಇವತ್ತ ಕವಿಗಳು ಸಾಕಷ್ಟು ಜನ ಸಮಾಜದಲ್ಲಿ ಸೃಷ್ಟಿಗೊಂಡಿದ್ದಾರೆ. ಎಂತೆಂತಹ ಕವಿಗಳು ಸೃಷ್ಟಿಗೊಂಡಿದ್ದಾರೆ ಅಂದ್ರೆ, ನಾನು ಈ ವಿಚಾರ ಚರ್ಚೆ ಮಾಡದೆ ಹೋದ್ರೆ ಸುಮ್ಮನೆ ಹಳೆಯ ಭಾಷಣವನ್ನು ಮಾಡದಂಗಾಗತ್ತೆ. ಎಷ್ಟೋ ಕಾವ್ಯ ಪ್ರಯೋಜನ ಬಗ್ಗೆ, ಕಾವ್ಯದ ವಿಶೇಷತೆ ಬಗ್ಗೆ ಬೇಂದ್ರೆ ಕಾವ್ಯ ಹಿಡಿದು ಭಾಷಣ ಮಾಡಿರೋ ಬೇಕಾದಷ್ಟು ಲಭ್ಯ ಸಿಗ್ತವೆ ನಮ್ಗೆ. ಕಾವ್ಯ ಅಮೃತಕ್ಕೆ ಹಾರುವ ಗರುಡ ಅಂತಲೇ ಸಾಕಷ್ಟು ಭಾಷಣಗಳಿದ್ದಾವೆ. ಲೋಕೇಶ್ ಅಗಸನಕಟ್ಟೆ ಅವರ ಒಂದು ಕೃತಿಯೂ ಕೂಡ ಇದೆ, ಕಾವ್ಯ ಅಮೃತಕ್ಕೆ ಹಾರುವ ಗರುಡ ಅಂತ. ಆದ್ಮೇಲೆ ನಾನು ಯಾಕೆ ಈ ವಿಚಾರವನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತ ಕವಿಗಳು ಎಲ್ಲರಿಗೂ ಒಂದು ಕಾವ್ಯ ಕಟ್ಟಬೇಕು ಅನ್ನೋ ಒಂದು ಅಭಿರುಚಿ ಉಂಟಾಗ್ತಾ ಇದೆ. ಅದು ಒಳ್ಳೆಯ ಅಭಿರುಚಿನೇ. ಸಾಕಷ್ಟು ಜನ ಕಾವ್ಯಾಸಕ್ತರು ಇದ್ದಾರೆ, ಇದೂ ಕೂಡ ತುಂಬಾ ಅಭಿರುಚಿ, ಒಳ್ಳೆಯ ಅಭಿರುಚಿಗಳೇ. ಆದರೆ ಕವಿಗಳು ಸೃಷ್ಟಿಗೊಳ್ಳುವಾಗ ಸಮಾಜದಲ್ಲಿ ಬೇಂದ್ರೇನೆ ಒಂದು ಕಡೆ ಹೇಳ್ತಾರೆ, ಯಾರಿಗ್ ಬೇಕಾಗೈತ್ರಿ ಈ ಕವಿತಾ ಅಂತ. ಇಂಥವ್ರು ನೋಡಿ ಈ ತರದೊಂದು ಕವಿತೆ ಸೃಷ್ಟಿ ಮಾಡಿದ್ರೆ ಏನೋ ಗೊತ್ತಿಲ್ಲ. ಯಾಕೆಂದ್ರೆ ತಾವು ಬರೆದದ್ದೆಲ್ಲವೂ ಕವಿತೆ ಅಂತ. ಆಮೇಲೆ ಜೊತೆಗೆ ದುರಂತ ಏನಂದ್ರೆ, ದೊಡ್ಡ ದೊಡ್ಡ ವ್ಯಕ್ತಿಗಳ ಮೂಲಕ ಅದನ್ನ ವಿಮರ್ಶೆ ಮಾಡಿಸಿದ್ರೆ ಅಥವಾ ಒಂದು ಭಾಷಣ ಮಾಡಿಸಿದ್ರೆ ಬೆಸ್ಟ್ ಕವಿತೆ ಆಗುತ್ತೆ ಅಂತ ಒಂದು ಭ್ರಮೆ. ಅದಕ್ಕೆ DVG ಅವರು ಮೈಸೂರು ಮಲ್ಲಿಗೆಗೆ, KS ನರಸಿಂಹಸ್ವಾಮಿ ಅವರ ಮೈಸೂರು ಮಲ್ಲಿಗೆಗೆ ಮುನ್ನುಡಿ ಬರಿತಾ ಒಂದು ಮಾತು ಹೇಳ್ತಾರೆ, ದಯವಿಟ್ಟು ಮುನ್ನುಡಿ ಬರ್ಸೋಂತ ಕಾರ್ಯ ಮಾಡ್ಲೇಬೇಡ್ರಿ. ಯಾಕೆಂದ್ರೆ ಈ ಒಂದು ಆಳೆಗಳ ವೆಚ್ಚ ಮಗದೊಂದು ಹೆಚ್ಚುತ್ತಾ ಇರೋ ಸಂದರ್ಭದಲ್ಲಿ ಅದನ್ನಾದ್ರೂ ಕಡಿಮೆ ಮಾಡಬಹುದು, ಮುನ್ನುಡಿ ಬರ್ಸೋಂತ ಕೆಲಸ ಮಾಡಬೇಡಿ ಅಂತಲೇ ಅವರು ಒಂದು ಸಲಹೆ ಕೊಟ್ಟು ಮುನ್ನುಡಿ ಬರೆದು ಬಿಡ್ತಾರೆ. ಆ ಪ್ರಶ್ನೆ ಬೇರೆ. ಆದ್ರೆ ಕನ್ನಡದಲ್ಲಿ ಬೆಸ್ಟ್ ಆಗಿರೋ ಮುನ್ನುಡಿಗಳು ನಾವು ಗಮನಿಸಬಹುದು. ಆದ್ರೆ ಇವತ್ತ ಮುನ್ನುಡಿ ಬರೆಯೋ ಸಾಕಷ್ಟು ಮುನ್ನುಡಿಕಾರರಲ್ಲಿ ಕೃತಿ ಬಿಟ್ಟು ಅವರದೇ ಆದ ಒಂದು ವಿಶೇಷ ಚಿಂತನೆಯನ್ನು ಹೇಳಿ ಮುನ್ನುಡಿಯನ್ನು ಬರ್ಕೊಡೋ ಅಂತದ್ದು ಇದೆ. ಇನ್ನೊಂದಿದೆ, ಯಾವುದೇ ಒಂದು ಕೃತಿ ಅಥವಾ ಒಬ್ಬ ಕವಿ ಕೃತಿಯನ್ನು ಕೊಟ್ಟು ಮುನ್ನುಡಿ ಬರೀರಿ ಅಂತ ಹೇಳಿದ್ರೆ ಅವರನ್ನ ಸಂಪೂರ್ಣವಾಗಿ ಹೊಗಳಿ ಅವರನ್ನ ತುಂಬಾ ಜಗತ್ತಿಗೆ ಪರಿಚಯ ಮಾಡೋ ಕೆಲಸ ಮುನ್ನುಡಿ ಅಂತ ಅನಿಸ್ಬಿಟ್ಟಿದೆ. ಇದ್ರ ಮೂಲಕ ಒಳ್ಳೆಯ ಕಾವ್ಯ ಆಗುತ್ತೆ ಅಂತ. ನನಗೆ ನನ್ನ ಸ್ನೇಹಿತ ತನ್ನ ಕಾವ್ಯದ ಬಗ್ಗೆ ಇದನ್ನ ಪ್ರಕಟ ಮಾಡೋಣೋ ಬೇಡವೋ ಹೇಗೆ ಅಂತ ಚರ್ಚೆ ಮಾಡುವಾಗ ನಾನು ಅವರು ಚರ್ಚೆ ಮಾಡಿದ್ದೇನೆಂದ್ರೆ, ಎಲ್ಲರೂ ಹುಟ್ಟು ಕವಿಗಳಾಗ ಸಾಧ್ಯ ಇಲ್ಲ. ಬೇಂದ್ರೆ, ಕುವೆಂಪು ಇಂತಹ ಕವಿಗಳಿಗೆ ಮಾತ್ರ ಅದು ಸಾಧ್ಯತೆ ಇತ್ತು. ಯಾಕೆಂದ್ರೆ ಅವರ ಓದಿನ ಅರಹು ತುಂಬಾ ದೊಡ್ಡದಿತ್ತು. ಇವತ್ತಿನ ತುರ್ತುಗಳಲ್ಲಿ ಓದಿನ ಅರಹು ತುಂಬಾ ಕಡಿಮೆ ಇದೆ, ಹದ ಒಳಗೆ ಇಲ್ಲ. ಅದರಿಂದ ಎಂತೆಂಥದ್ದೋ ಪದ ಹೊರಗೆ ಬರ್ತಾ ಇದೆ. ಈ ದೃಷ್ಟಿಯಲ್ಲಿ ಹೇಳೋದಾದ್ರೆ ಸಾಕಷ್ಟು ಓದುವಿಕೆ ನಮಗೆ ತುಂಬಾ ಮುಖ್ಯ ಅನ್ಸುತ್ತೆ. ಸಾಕಷ್ಟು ಓದುವಿಕೆ ಇಲ್ಲದೆ ಹೋದಾಗ ಒಳ್ಳೆ ಕವಿತೆ, ಒಳ್ಳೆ ಸಾಹಿತ್ಯ ಸೃಷ್ಟಿಗೊಳ್ಳಕ್ ಸಾಧ್ಯ ಇಲ್ಲ. ಇಲ್ಲದೆ ಬರೀ ಪ್ರಾಸಬದ್ಧವಾಗಿಯೋ ವಸ್ತುವಿನ ವರ್ಣನೆಯಾಗಿಯೋ ಕಾವ್ಯ ಸೃಷ್ಟಿಗೊಳ್ಳುತ್ತೆ. ಅಧಿಕಾರ ಅಥವಾ ಬೆಂಬಲ ಮೊದಲಾದವುಗಳಿಂದ ಪ್ರಶಸ್ತಿ ಕೂಡ ಗಿಟ್ಟಿಸ್ಕೋಬಹುದು. ನಾವೀಗ ಏನ್ ಮಾಡ್ತೀವಿ, ಈಗ ನೀವು ಪರಿಷತ್ನವರು ಮೊದಲಾದವರು ಏನ್ ಮಾಡ್ತೀರಿ, ಪ್ರಶಸ್ತಿಗಳ ಆಧಾರದ ಮೇಲೆ ಕವಿಯನ್ನ ನಿರ್ಧಾರ ಮಾಡ್ತೀರಿ. ನಿಮ್ಮ ಊರಿನಲ್ಲೇ ಇರುವ ಸಾಕಷ್ಟು ಬಹುದೊಡ್ಡ ಕಾವ್ಯವನ್ನ ರಚನೆ ಮಾಡುವಂತ ಕವಿಯ ಕಾವ್ಯವನ್ನ ಯಾರೂ ಓದಿರೋದೇ ಇಲ್ಲ. ಯಾಕೆಂದ್ರೆ ಆತ ಯಾರ ಬೆಂಬಲವನ್ನು ಬಯಸಿರೋದಿಲ್ಲ, ಯಾರಿಗೂ ಕೂಡ ಪರಿಚಯ ಇರೋದಿಲ್ಲ. ಇಂತಹದ್ದೊಂದು ನಡೀತಾ ಇರುತ್ತೆ. ಇದು ನಮ್ಮ ವಾಸ್ತವದಲ್ಲಿ ಕಾವ್ಯ ರಚನೆ ಮಾಡುವವರ ಒಂದು ಬಹುದೊಡ್ಡ, ಅದು ಏನಂತ ಕರಿಬಹುದು ಅಂದ್ರೆ ಪ್ರಾಯೋಗಿಕತೆ ಅಂತಲೇ ಕರಿಬಹುದೇನೋ. ಪ್ರಯೋಗ ಮಾಡ್ತಾ ಇದ್ದಾರೆ, ತನಗೊಂದು ಪ್ರಶಸ್ತಿ ಬೇಕು, ತನಗೊಂದು ಅಧಿಕಾರ ಬೇಕು ಅಂತ. ಇದರ ನಡುವೆಯೂ ಕೂಡ ಒಳ್ಳೆ ಕಾವ್ಯವನ್ನು ಬರೆಯುವಂತವರು ಬರಿತಾ ಇದ್ದಾರೆ, ಸಮಾಜಕ್ಕೆ ಸಹೃದಯರಿಗೆ ನೀಡ್ತಾ ಇದ್ದಾರೆ. ಅದು ಕೂಡ ಖುಷಿ ವಿಚಾರನೆ. ಸಾಕಷ್ಟು ಜನ ಕವಿಗಳು ಉಂಟಾಗ್ತಾ ಇರೋರು ಕೂಡ ಖುಷಿ ವಿಚಾರನೆ. ನಂದಲಾಲ್ ಬೋಸ್ ಅಂತಕ್ಕಂಥವ್ರು ಒಂದು ಮಾತನ್ನು ಹೇಳ್ತಾರೆ. ಬಂಗಾಳದ ಚಿತ್ರಕಾರ ಇವರು. ಆಕ್ಚುಲಿ ಅವರು ಚಿತ್ರ ಬರೆಯೋದು ಕಂಡದ್ದನ್ನು ತಾನೊಂದು ಪೂರ್ವ ಕಲ್ಪನೆ ಇಟ್ಕೊಂಡು ಚಿತ್ರ ಬರೆದ್ರೆ ಅದು ಚಿತ್ರ ಅಲ್ಲ, ಆನ್ ಸ್ಪಾಟ್ ಏನ್ ಮೂಡುತ್ತೆ ಅದನ್ನ ಬರೆದ್ರೆ ಅದು ನಿಜವಾದ ಚಿತ್ರಕಾರನ ಕಲೆ ಅಂತ. ಇಲ್ಲಿದ ಅನುಕರಣೆ ಅಂತ. ಏನೋ ಒಂದು ಕಾನ್ಸೆಪ್ಟ್ ಮೊದಲೇ ರೆಡಿಯಾಗಿ ಹೋಗಿ ಒಪ್ಸೋದಿದೆಯಲ್ಲ, ಅದು ನಿಜವಾದ ಚಿತ್ರಕಾರನ ಪ್ರತಿಭೆ ಅಲ್ಲ ಅಂತ. ಒಬ್ಬ ಕವಿಯ ಪ್ರತಿಭೆಯೋ ಅಷ್ಟೇ. ಟೈಟ್ಲ್ ಹಾಕೊಂಡು ಕವನ ಸಂಕಲನಕ್ಕೆ ಮೊದಲೇ ಹೆಸರು ಕೊಟ್ಟು ನಾವು ಬರೆದ್ರೆ ಅದು ನಿಜವಾದ ಕವಿತೆ ಅಲ್ಲ, ಕವನ ಸಂಕಲನ ಅಲ್ಲ, ಸಮಾಜಕ್ಕೆ ನಾಳೆಗೆ ಅದು ಉತ್ತರ ಅಲ್ಲ ಅಂತ ನನ್ನ ಅನಿಸಿಕೆ ಕೂಡ, ಮತ್ತು ಬೇಂದ್ರೆ ವಿಚಾರನೂ ಕೂಡ. ಅದಕ್ಕೆ ಬೇಂದ್ರೆ ಹೇಳೋದು, ಯಾವುದೇ ಒಂದು ಕಾವ್ಯವನ್ನ ರಚನೆ ಮಾಡೋಕೆ ಹಿನ್ನೆಲೆ ಏನೇ ಇರಬಹುದು, ಆದರೆ ಅದು ಸಮಾಜಕ್ಕೆ ನಾಳೆ ಚರ್ಚೆಗೆ ಒಳಗಾಗುವ ವಿಚಾರ ಇದೆಯಲ್ಲ, ಇದು ತುಂಬಾ ಮುಖ್ಯವಾದದ್ದು ಅಂತ. ಈ ದೃಷ್ಟಿಕೋನದಲ್ಲಿ
ಬೇಂದ್ರೆಯವರ ಕಾವ್ಯ ವಿಮರ್ಶೆ ಮಾಡಿದಂತ ಕುರ್ತುಕೋಟಿ ಒಂದು ಮಾತು ಹೇಳ್ತಾರೆ, ನಾನು ಬರೆದಿರುವುದು ಶುದ್ಧವಾದ ಕಾವ್ಯ ವಿಮರ್ಶೆ ಹೌದೋ ಅಲ್ವೋ ಎನ್ನುವ ಬಗ್ಗೆ ನನಗೆ ಸಂದೇಹವಿದೆ ಅಥವಾ ಸಂದೇಶವಿದೆ ಅಂತ ಅವರು. ಯಾಕೆಂದ್ರೆ ಕುರ್ತುಕೋಟಿ ಈ ತರದ್ದು ಒಂದು ಒಪ್ಪಿಕೊಳ್ಳುವ ಗುಣ ಇತ್ತು. ಅದು ನಮಗಾಗಲೇ ಗೊತ್ತಿರುವಂತೆ ಕೃಷ್ಣಪ್ಪ ಸರ್ ಅವರು ಮದಗದ ಕುರಿತು ಚರ್ಚೆ ಮಾಡಿದಾಗ, ಹಡಗನ ಹುಡುಗಿ ಅಂತ ಚರ್ಚೆ ಮಾಡಿದಾಗ ಕುರ್ತುಕೋಟಿ ಅವರು ತಮ್ಮ ತಪ್ಪನ್ನು ಒಪ್ಪಿಕೊಂಡದ್ದನ್ನು ಕೂಡ ನಾವು ಗಮನಿಸಬಹುದು. ಅದು ವಿಮರ್ಶಕರಿಗೆ ಇರಬೇಕು. ದಯವಿಟ್ಟು ಆಫ್ ಮಾಡ್ಕೊಳ್ಳಿ, ಯಾರೋ ಬೇರೆಯವರು ಮ್ಯೂಟ್ ಮಾಡ್ಕೊಳ್ಳಿ. ಅಂತಹ ಒಪ್ಪಿಕೊಳ್ಳುವ ಸಾಕಷ್ಟು ವಿಮರ್ಶಕರು ಬಂದಾಗ ಮಾತ್ರ ಒಬ್ಬ ಶ್ರೇಷ್ಠವಾದ ಕವಿ ಕೂಡ ಸೃಷ್ಟಿಗೊಳ್ತಾನೆ ಅಂತಕ್ಕಂಥದ್ದು. ಇಲ್ಲದೆ ಹೋದ್ರೆ ಕವಿನೇ ಸರಿ ಇಲ್ಲ, ಕಾವ್ಯವೇ ಸರಿ ಇಲ್ಲ ಅಂತ ಬರೆಯುವಂತ ವಿಮರ್ಶಕರು ಕೂಡ ಸಮಾಜಕ್ಕೆ ಮಾರಕ ಅಂತ. ಅದಕ್ಕೆ ಬೇಂದ್ರೆ ತನ್ನ ಯಾವ ಕಾವ್ಯಗಳಿಗೂ ಕೂಡ ಒಂದಿಬ್ರು ಬಿಟ್ರೆ ಮಾಸ್ತಿ ಮತ್ತು ತದನಂತರ ಕೊನೆಯ ದಿನಗಳಲ್ಲಿ ಒಂದೆರಡು ಮುನ್ನುಡಿಗಳು ಬಿಟ್ರೆ, ಗೋಕಾಕ್ ಬಿಟ್ರೆ ಇನ್ಯಾರ ಹತ್ರನೂ ಅವರು ಮುನ್ನುಡಿ ಬರೆಸ್ಲಿಲ್ಲ, ತಾವೇ ಮುನ್ನುಡಿಯನ್ನು ಬರಿತಿದ್ರು. ಅಂದ್ರೆ ಮುನ್ನುಡಿ ಎನ್ನುವುದು ಕಾವ್ಯ ಪ್ರವೇಶಿಕೆ ಆಗಿರ್ಬೇಕೆ ಹೊರತು ಕಾವ್ಯ ವಿಮರ್ಶೆ ಆಗಿರಬಾರ್ದು, ಅಥವಾ ಇನ್ನೇನನ್ನೋ ಬೇರೆ ದಿಕ್ಕಿಗೆ ಕೊಂಡೊಯ್ಯುವಂತದ್ದು ಆಗಬಾರ್ದು ಅನ್ನೋದು ಬೇಂದ್ರೆಯವರ ಅಭಿಲಾಷೆ ಆಗಿತ್ತು ಅಂತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಅದನ್ನ ನಾವು ಆಮೇಲೆ ಕವಿಗಳು ಇವತ್ತು ಸಾಕಷ್ಟು ಜನ ಇರೋ ದೃಷ್ಟಿಯಿಂದ ಕವಿ ಯಾವ ರೀತಿಯಲ್ಲಿ ಒಂದು ಭಾವ ಒಳಗೊಂಡಿರಬೇಕು ಅಂತಕ್ಕಂಥದ್ದು ತುಂಬಾ ಮುಖ್ಯವಾಗಿ. ಆ ಭಾವ ಇಲ್ಲದೆ ಹೋದ್ರೆ ಕವಿ ಅದ್ಭುತವಾದ ಸಾಹಿತ್ಯ ರಚನೆ ಮಾಡಕ್ ಆಗಲ್ಲ ಅಂತ. ಕುವೆಂಪು ಬಗ್ಗೆ ಬೇಂದ್ರೆ ಹೊಂದಿದ್ದಂತಹ ಭಾವ, ಅಥವಾ ಕುವೆಂಪು ಬೇಂದ್ರೆಯವರು ತೀರಿ ಹೋದ ಕೊಟ್ಟಂತಹ ಹೇಳಿಕೆ, ಅಲ್ಟಿಮೇಟ್ ವರ್ಡ್ಸ್, ಇದನ್ನ ಬೇಂದ್ರೆ ಕೃಷ್ಣಪ್ಪ ಅವರು ತುಂಬಾ ಚೆನ್ನಾಗಿ ಅರ್ಥೈಸಿದ್ದಾರೆ, ನೀವು ನೋಡಬಹುದು. ಕುವೆಂಪು ಬಗ್ಗೆ ಎಂತಹ ತತ್ವವನ್ನು ಒಳಗೊಂಡಿದ್ರು ಅಂತ. ಆದ್ರೆ ಇವತ್ತು ನಾವು ಕವಿಗಳು ಎಂತಹ ತತ್ವವನ್ನು ಒಳಗೊಂಡಿದ್ದೇವೆ? ಬರೀ ಹೋಲಿಕೆ ಒಂದು ವರ್ಣಿಸುವಂಥದ್ದು, ಅವನ್ನ ಪ್ರಚಾರ ಮಾಡುವಂಥದ್ದು ಬರೀ ಇಷ್ಟೇ ಆದ್ರೆ ಹೇಗೆ ಕವಿ ಪ್ರಚಾರಕ್ಕೆ ಬರಬಲ್ಲ ಅಥವಾ ಬೆಳಕಿಗೆ ಬರಬಲ್ಲ? ನೋಡಿ, ಕುವೆಂಪು ಬಗ್ಗೆ ಬೇಂದ್ರೆ ಎಂತಹ ಮಾತನ್ನು ಹೊಂದಿದ್ರು ಅಂತ ನಿಮಗೆಲ್ಲ ಪರಿಚಯ ಇರೋದು. ಯುಗದ ಕವಿಗೆ ಜಗದ ಕವಿಗೆ ಆ ಕಾನ್ಸೆಪ್ಟ್ ಗೊತ್ತಿದೆ. ಆದ್ರೆ ಕೊನೆಯ ಪ್ಯಾರ, ತಮವೆಲ್ಲಿದೆ ರವಿ ಹಿದಿರಿಗೆ ಉತ್ತಮ ಕವಿ ನುಡಿಚೆದುರಿಗೆ, ಚಾರುತ್ವದ ಕುಂದಣದಲ್ಲಿ ಚಾರಿತ್ರ್ಯದ ರತ್ನ, ಚಾತುರ್ಯದ ಮಂಥನದಲ್ಲಿ ಸತ್ಸಂಗದ ಯತ್ನ, ಇದೇ ತೃಪ್ತಿಯು ನಮಗೆ ಅಂತ ಹೇಳೋದು. ಇದಕ್ಕಿನ್ನ ಬಹುದೊಡ್ಡ ಕವಿಯ ವಿಮರ್ಶೆ ಅಥವಾ ಕವಿಯನ್ನ ಕಾಣುವಂತಹದ್ದು, ಕಾಣಿಕೆ ಜಗತ್ತಿಗೆ ಕೊಡುವಂಥದ್ದು. ಮಾಸ್ತಿ ರಾಜರತ್ನಂ ಅಂತವ್ರನ್ನ ಕೊಟ್ರಲ್ಲ, ಬೇಂದ್ರೆ ಅಂತವ್ರನ್ನ ಕೊಟ್ರಲ್ಲ ಅಂತ ಕಾಣಿಕೆ ಬಹಳ ದೊಡ್ಡದು. ಕುವೆಂಪು ನೋಡಿ, ಬೇಂದ್ರೆ ಅವ್ರು ತೀರೋದಾಗ ಒಂದು ಮಾತು ಹೇಳ್ತಾರೆ. ಎಂತಹ ಮಾತು ಹೇಳ್ತಾರೆ ಅಂದ್ರೆ, ಅವರ ಸಾಹಿತ್ಯ ಆ ಚಂದ್ರ ಅರ್ಕವಾಗಿ ಬೆಳಗುವಂತೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಅಂತ. ಆ ಚಂದ್ರಾರ್ಕವಾಗಿ ಬೆಳಗುವಂತೆ ಮಾಡುವುದು, ಸೂರ್ಯಚಂದ್ರ ಇರೋ ತನಕ ಈ ಬೇಂದ್ರೆ ಕಾವ್ಯ ಉಳಿಬೇಕು, ಆತರ ಮಾಡುವಂಥದ್ದು ನಮ್ಮ ಕರ್ತವ್ಯ ಅಂತ ಹೇಳೋದಿದೆಯಲ್ಲ, ಇದು ಸಾಮಾನ್ಯವಾದ್ದಲ್ಲ ಅಂತಕ್ಕಂಥದ್ದು. ಈ ಮನಸ್ಥಿತಿಯನ್ನು ನಾವು ಪರಸ್ಪರ ಕವಿಗಳು ಅಥವಾ ಕಾವ್ಯ ರಚನೆ ಮಾಡುವವರು ಒಳಗೊಂಡಿರಬೇಕು ಅಂತ ಈ ದೃಷ್ಟಿಯಿಂದ. ಆಮೇಲೆ ಕಾವ್ಯ ಹೇಗುಟ್ಟುತ್ತೆ ಅಥವಾ ಬೇಂದ್ರೆ ತನ್ನ ಕಾವ್ಯವನ್ನ ರಚನೆಗಾಗಿ ಏನೆಲ್ಲ ಮಾಡಿದ್ರು ಅಂದ್ರೆ, ಅವರ ವಿಶಾಲವಾದ ಅರಹು. ಅವರು ಪಾಶ್ಚಾತ್ಯ ಸಾಹಿತ್ಯವನ್ನ ತಾನು ಮಾಡಿದ ಅಭ್ಯಾಸ, ಎಷ್ಟು ವಿಶಾಲವಾಗಿ ಅಭ್ಯಾಸ ಮಾಡಿದ್ರು. ಅರವಿಂದರನ್ನಾಗ್ಲಿ, ಶೆಲ್ಲಿ ಆಗ್ಲಿ, ಕೀಟ್ಸ್ ಆಗ್ಲಿ, ಎ ಇ ಕವಿ ಆಗ್ಲಿ ಅವರು ಅಧ್ಯಯನ ಮಾಡಿದ ರೀತಿ. ಕುವೆಂಪು ಕೂಡ ಹೌದು, ಕುವೆಂಪು ಕೂಡ ಅವತ್ತೇ ಸೋವಿಯೆಟ್ ಲ್ಯಾಂಡ್ ಅಂತಕ್ಕಂಥ ಅಥವಾ ಸೋವಿಯೆಟ್ ಅಂತಕ್ಕಂಥ ಒಂದು ಮ್ಯಾಗಝೈನ್ಸ್ ನ ರಷ್ಯಾದಿಂದ ತಂದು ತರಿಸಿ ಓದ್ತಿದ್ರು ಅಂದ್ರೆ ನಾವು ಆಲೋಚನೆ ಮಾಡಬೇಕು. ಕುವೆಂಪು ಮತ್ತು ಬೇಂದ್ರೆಯವರು, ನಾನು ಬರೀ ಕವಿಗಳ ಒಂದು ದೃಷ್ಟಿಕೋನ ಹೇಳ್ತಾ ಇದ್ದೀನಿ, ಈ ತರ ಸಾಕಷ್ಟು ಜನ ಸಮಕಾಲೀನವಾಗಿ ಚಿಂತಕರು ಇದ್ದಾರೆ. ಕಾರಂತರ ಅಂತ ಆಗ್ಬೋದು, ಪೂತಿನ ಆಗ್ಬೋದು, ಈಗ ಇದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಜಗತ್ತಿನ ಶ್ರೇಷ್ಠ ಕವಿಗಳ ಸಾಲಿಗೆ ನಿಲ್ಲೋ ಬೇಂದ್ರೆ ಮತ್ತು ಕುವೆಂಪು ಇವರ ಓದಿನ ಅರಹು ಅಷ್ಟು ವಿಶಾಲವಾಗಿ ಇತ್ತು ಅಂತ. 21ನೇ ಶತಮಾನದ 20 ಶತಮಾನದವರೆಗೂ ಅಲ್ಲ, 20ನೇ ಶತಮಾನದ ಕಂಪ್ಲೀಟ್ ಆಗೋವರೆಗೂ ಬೇಂದ್ರೆ ಸಾಹಿತ್ಯನ ಕೆಲವು ವಿಮರ್ಶಕರು ಅಧ್ಯಯನ ಮಾಡ್ತಾ ಹೋಗ್ತಾರೆ. ಆದ್ರೆ 21ನೇ ಶತಮಾನಕ್ಕೆ ಬಂದ ನಂತರ ಸಾಮಾನ್ಯರು ಅಧ್ಯಯನ ಮಾಡಕ್ ಶುರು ಮಾಡ್ತಾರೆ. ಎಂತಹ ವಿಮರ್ಶೆ ಕೊಟ್ಟರು ಅನ್ನೋದು ಪ್ರಶ್ನೆ ಬೇರೆ, ಆಮೇಲೆ ಅದನ್ನ ಚರ್ಚೆ ಮಾಡಬಹುದು. ಆ ಚರ್ಚೆ ವಿಶಾಲವಾದದ್ದು, ಅದು ಬೇರೆ ಪ್ರಶ್ನೆ. ಆದ್ರೆ
ಇದು 21ನೇ ಶತಮಾನದ 2ನೇ ದಶಕದ ಕಾಲಘಟ್ಟದಲ್ಲಿ ಬೇಂದ್ರೆಯನ್ನ ಸಾರ್ವಜನಿಕಗೊಳಿಸಿದ ರೀತಿ ಇದೆಯಲ್ಲ. ಸಾಮಾನ್ಯವಾಗಿ ನಾವು ಬೇಂದ್ರೆಯ ಕೊನೆಯ ಕೊಂಡಿಯಾಗಿ ಅಥವಾ ಇಷ್ಟಕ್ಕೆ ಬೇಂದ್ರೆ ನಿಂತೋಗ್ತಾರೇನೋ ಅನ್ನೋ ಒಂದು ರೀತಿಯಲ್ಲಿ ನಾವು ಡಾಕ್ಟರ್ ಜಿ ಕೃಷ್ಣಪ್ಪ ಅವರಿಗೂ ಸಾಹಿತ್ಯ ವಿಮರ್ಶೆಯನ್ನ ನೋಡ್ತಾ ಇದ್ವಿ. ಆದರೆ ಇತ್ತೀಚೆಗೆ ಅದು ನಾಳೆ ಗಟ್ಟಿಯಾಗಬಹುದು, ಗೊತ್ತಿಲ್ಲ. ನಾಳೆ ಅದ್ಭುತವಾದ ಸಾಹಿತ್ಯ ಬರಬಹುದು, ಅವರಿಂದ ಒಳ್ಳೆ ವಿಮರ್ಶೆ ಬರಬಹುದು, ನಿಜ. ಇವತ್ತು ಊರಿಗೊಂದು ಬೇಂದ್ರೆ ಸಂಘಗಳು ಸೃಷ್ಟಿಗೊಳ್ತಾ ಇರುವಂತದ್ದು, ಹೇಗೋ ಬೇಂದ್ರೆ ಕಾವ್ಯನ ಓದೋ ಅಂತ ಕೆಲಸ ಮಾಡ್ತಾ ಇದ್ದಾರಲ್ಲ, ಇದರಿಂದ ಹೊಸ ಬೆಳಕನ್ನು ಕಂಡ್ಕೊಳೋ ಕೆಲಸ ಮಾಡ್ತಾ ಇದ್ದಾರಲ್ಲ, ಇದು ಹರ್ಷದ ದಾರಿ ಅಂತ ಗುರುತಿಸಬಹುದು. ಅವೆಲ್ಲವೂ ಗಟ್ಟಿಗೊಂಡ್ರೆ, ಅಧ್ಯಯನಕಾರರ ಅಧ್ಯಯನ ಗಟ್ಟಿಗೊಂಡ್ರೆ, ನಾಳೆಗೆ ಬೇಂದ್ರೆ ಕಾವ್ಯದ ಚಿಕಿತ್ಸೆ ನಮ್ಮ ಕಣ್ಣಿಗೆ ಕಾಣುತ್ತೆ ಅಂತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಇದು ತುಂಬಾ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು. ಈ ದೃಷ್ಟಿಯಲ್ಲಿ ನಾನು ಈ ಅನುಭವದ ಆಧಾರಕ್ಕೆ ಒಂದೆರಡು ಉದಾಹರಣೆಗಳನ್ನ ಹೇಳಿ ನಾನು ಒಂದೆರಡು ಮಾತುಗಳನ್ನ ಮುಂದುವರಿಸ್ತೇನೆ. ಬೇಂದ್ರೆ ಅವರೇ ಹೇಳಿದ ಒಂದೆರಡು ಉದಾಹರಣೆಗಳು, ಕಥೆಗಳನ್ನ ಹೇಳ್ತೇನೆ ನಿಮಗೆ. ಈ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಕವಿತೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಅಂತದ್ದು. ಅದಕ್ಕೆ ಬೇಂದ್ರೆನೆ ಹೇಳ್ತಾರೆ, ನಾನೊಂದಿನ ತಡವಾಗಿ ಮಲಗಿದ್ದೆ, ಮುಂಜಾನೆ ಹೊತ್ತು ಎಚ್ಚರ ಆಯ್ತು, ಆದ್ರೆ ಹಾಸಿಗೆ ಬಿಟ್ಟು ಹೇಳೋದಕ್ಕೆ ಮನಸ್ಸಾಗ್ಲಿಲ್ಲ. ಪಕ್ಕದಲ್ಲಿದ್ದ ಗಡಿಯಾರ ಟಿಕ್ ಟಿಕ್ ಅಂತ ಸೌಂಡ್ ಮಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ಆ ಶಬ್ದಕ್ಕೂ ಅಂದ್ರೆ ಆ ಕಾಲಕ್ಕೂ ಹೊರಗೆ ಪ್ರಪಂಚದಲ್ಲಿ ಶಬ್ದ ಮಾಡ್ತಿದ್ದಂತ ಹಕ್ಕಿಗಳಿಗೂ ಹೋಲಿಕೆ ಮಾಡಿ ಕಾಲಕ್ಕೂ ಹಕ್ಕಿಗೂ ಒಂದು ಸಾಮ್ಯತೆ ತಂದು ನನ್ನ ಮನಸ್ಸಿಗೆ ಈ ಕವಿತೆ ಮೂಡ್ತು ಅಂತ. ಇದು ಒಂದು ಎಕ್ಸಾಂಪಲ್. ನಿಮಗೆ ಈಗಾಗಲೇ ಗೊತ್ತಿರುತ್ತೆ ಆಲ್ಮೋಸ್ಟ್. ಹಕ್ಕಿ ಹಾರುತ್ತಿದೆ ನೋಡಿದಿರಾ ಈ ಕವಿತೆ ಎಂತ ಬಹುದೊಡ್ಡ ವಿಮರ್ಶೆಗೆ ಒಳಗಾಗಿದೆ ಅಂತ. ಒಂದು ಪುಸ್ತಕವನ್ನ ಪ್ರತ್ಯೇಕವಾಗಿ ತರುವಷ್ಟು ವಿಮರ್ಶೆಗಳೇ ಬಂದಿವೆ. ಇದನ್ನ ಇತ್ತೀಚೆಗೆ ಡಾಕ್ಟರ್ ಕೆ.ಸಿ. ಶಿವಾರೆಡ್ಡಿ ಅವರು ಹಕ್ಕಿ ಹಾರುತ್ತಿದೆ ಅಂದ್ರೆ ಕೇವಲ ಕಾಲದೊಂದಿಗೆ ಹೋಲಿಕೆ ಅಷ್ಟೇ ಅಲ್ಲ, ಇದು ಕಾವ್ಯದ ಹೋಲಿಕೆ ಅಂತ ಕೂಡ ತರ್ತಾರೆ. ಕಾವ್ಯ ಕಾಲದಿಂದ ಕಾಲಕ್ಕೆ ಹೇಗೆ ಪರಿವರ್ತನೆಗೊಂಡಿತು, ಕಾವ್ಯದ ಹಾರುವಿಕೆ ಅಥವಾ ದಾಟುವಿಕೆ, ಲಂಘಿಸುವಿಕೆ ಅನ್ನು ಕುರಿತು ಚರ್ಚೆ ಮಾಡ್ತಾ ಇದೆ ಅಂತ ಹೊಸ ವಿಮರ್ಶೆಯನ್ನು ತರ್ತಾರೆ. ಅದು ತುಂಬಾ ನಮಗೆ ಮುಖ್ಯವಾದದ್ದು. ಕುಣಿಯೋಣ ಬಾರ ಅಂತಕ್ಕಂಥ ಒಂದು ಕವಿತೆ ನಮಗೆಲ್ಲ ಗೊತ್ತಿರುವಂಥದ್ದು. ಬೇಂದ್ರೆ ಕೃಷ್ಣಪ್ಪ ಅವರು ಯಾವುದೇ ಶಾಲೆಗೆ ಹೋದ್ರೆ ಅಥವಾ ತಮಗೆ ಇಷ್ಟ ಆದ್ರೆ, ಶಾಲೆಗೆ ಹೋದಾಗ ತುಂಬಾ ಖುಷಿ ಆದ್ರೆ ಕೊನೆಗೆ ಮಕ್ಕಳೊಂದಿಗೆ ಈ ಹಾಡನ್ನ ಹೇಳಿಕೊಟ್ಟು ತುಂಬಾ ಚೆನ್ನಾಗಿ ಬೇಂದ್ರೆಯಂತೆ ಹಾಡಬಲ್ಲರು. ಕುಣಿಸಿದ್ದು ಉಂಟು. ಕರ್ನಾಟಕದಲ್ಲಿ ಕೋಲಾರದಿಂದ ಬೀದರ್ವರೆಗೂ ಕುಣಿಸಿದ್ದು ಉಂಟು. ಇಂತಹ ಕವಿತೆ ಇದು ಹೇಗುಂಟು ಅಂತ ಬೇಂದ್ರೆ ಒಂದು ಸಣ್ಣ ಕತೆ ಹೇಳ್ತಾರೆ. ಒಮ್ಮೆ ಡಾಕ್ಟರ್ ಬಾದಾಮಿ ಅವರು ಮನೆಗೆ ಬಂದಿದ್ರು. ಮನೆಯಲ್ಲಿ ಮಾವಿನ ಹಣ್ಣಿನ ಜ್ಞಾಪಕ. ಮನೆಯವ್ರನ್ನು ಕೇಳಿದೆ, ಮಾವಿನ ಹಣ್ಣು ತೆಗೆದುಕೊಂಡು ಬಾ ಅಂತ. ಇಲ್ಲ ಅಂದ್ರು. ಆಕೆ ಏನಾಯ್ತು ಅಂತ ಕೇಳಿದ್ದಕ್ಕೆ ಎಲ್ಲ ನಿಮ್ಮ ಮಿತ್ರರು ತಿಂದು ಹಾಕಿದ್ರು ಎಂದು ಉತ್ತರ ಬಂತು. ಹೀಗೆ ಮಾತನಾಡಿದ್ದೆಲ್ಲ ನಮ್ಗೆ ಸಿಟ್ಟು ಕೂಡ ಬಂತು. ಈಗಿರುವಾಗ ಹೆಂಡತಿ ಮೇಲೆ ಸ್ವಲ್ಪ ಕೋಪನು ಗೊಂಡ್ರಂತೆ. ಈ ಸಂದರ್ಭದಲ್ಲಿ ಈಗ ಮನದರ್ಸಿ ಅಂದ್ರೆ ಹೆಂಡತಿ ಕೂಡ ಬೇಜಾರ್ ಮಾಡ್ಕೊಂಡಿದ್ದಾರೆ. ಹೊರಗಡೆ ಗಾಳಿ ಬೀಸ್ತಾ ಇದೆ, ಮರದ ಎಲೆ ಬೇಡ ಬೇಡ ಅಂತ ಇದೆ. ಅಂದ್ರೆ ಎಲ್ಲ ಒಂದ್ ಕಡೆ ಹೇಳ್ತಾರೆ ಹೆಂಡತಿ ಮಾತಾಡ್ಸೋಣ ಅಂತಂದ್ರೆ ಹೊರಗಿನ ಗಾಳಿ ಪರಿಸರ ಹೇಳ್ತಾ ಇದೆ ಅಂತೆ, ಪ್ರಕೃತಿ ಬೇಡ ಬೇಡ ಅಂತ ಹೇಳ್ತಾ ಇದೆ ಅಂತೆ. ಅವಾಗ ಮನದರ್ಸಿಯನ್ನ ಮಾತಾಡಿಸ್ಬೇಕಲ್ಲ, ಅದಕ್ಕೆ ನಾನು ಈ ಹತ್ತಿನ ಹಿಂಜಿದಂಗೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ಕಾವ್ಯ ಹುಟ್ಟೋದು ಹೀಗೆ ಅಂತ. ಹತ್ತಿನ ಹಿಂಜಿದಂಗೆ ನನ್ನೊಳಗೆ ಒಂದು ಕಾವ್ಯ ಹೊರಟಿತು, ಕವನ ಹೊರಟಿತು ಅಂತ. ಅದು ಅದರ ಹಿಂದೆ ಎಷ್ಟು ಅನುಭವ ಇತ್ತೋ ಗೊತ್ತಿಲ್ಲ ನನಗೆ, ಅದರ ಹಿಂದೆ ಎಷ್ಟು ನಾನು ಅದಕ್ಕಾಗಿ ಶ್ರಮ ಪಟ್ಟಿದ್ನೋ ಗೊತ್ತಿಲ್ಲ, ಆದರೆ ಅದು ಅವತ್ತ ಜನಿಸ್ತು ಅಂತ. ನಾಲ್ಕು ತಂತಿ ಕವಿತೆ ಹೇಳಲ್ವೇ, ಅದೊಂದು ಸೃಷ್ಟಿಯ ಕಾರ್ಯ. ಒಂದು ಮಗುವನ್ನ ತಾಯಿ ಹೇಗೆ ಹೆರ್ತಾಳೋ ಅಥವಾ ಒಂದು ಹಸು ಕರುವನ್ನ ಹೇಗೆ ಹಾಕುತ್ತೋ, ಅದರ ಹಿಂದೆ ಇರೋ ನೋವು, ಶ್ರಮ, ಫಲಿತ, ಅದನ್ನ ಬೆಳೆಸಿರೋ ಕ್ರಮ, ಕಾವ್ಯನೂ ಹೀಗೆ. ಕಾವ್ಯ ಸೃಷ್ಟಿ ಅನ್ನೋದು ದಿಢೀರ್ನೆ ಒಂದು ಟೈಟ್ಲ್ ಹಾಕೊಂಡು ಇವತ್ತ ಬರ್ತಾ ಇದೆಯಲ್ಲ, ಆಪರೇಷನ್ ಸಿಸ್ಟಮ್ ಬರ್ತಾ ಇದೆಯಲ್ಲ, ನಮಗೆ ಈ ಶಾಸ್ತ್ರದ ಈ ಸಮಯದಲ್ಲಿ ಮಗು ಹುಟ್ಟಬೇಕು, ಎಂತಹ ಕರ್ಮಾರಿ. ಕಾವ್ಯನೂ ಕೂಡ ಹೀಗೆ ಹುಟ್ಟತಾ ಇರೋದು. ಶಾಸ್ತ್ರ ಟೈಮು ಗಳಿಗೆ ಹಾಕೊಂಡು ಮಗು ಹುಟ್ಟಿಸ್ತಾ, ಮಗು ನಾವು ಪಡೆದಂಗೆ ಕಾವ್ಯನೂ ಕೂಡ ಪಡಿತಾ ಇದ್ದಾರೆ. ಅದಕ್ಕೆ ಇಂತಹ ಕಾವ್ಯ ಹುಟ್ಟತಾ ಇರೋದು. ಅದಕ್ಕೆ ಇಂತಹ ರೋಗ ಮಕ್ಕಳಿಗೆ, ಇವತ್ತಿನ ಹೊಸ ಕಾಲದ ಮಕ್ಕಳಿಗೆ, ಯುವಕರೇ ಇವತ್ತು ಈ ಭೂಮಿಯಿಂದ ತೆರಳ್ತಾ ಇರುವಂತದ್ದು. ಬೇಂದ್ರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಮುಂದಿನ ವಿಚಾರ ಚರ್ಚೆ ಮಾಡ್ತೇನೆ. ಇನ್ನೊಂದು ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ ಅಂತ ನಿಮಗೆಲ್ಲ ಗೊತ್ತಿರುವಂತದ್ದು. ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾರೆ.
ಧಾರವಾಡದ ಬಳಿಯ ಮುಗುದ ಅನ್ನೋ ಒಂದು ಗ್ರಾಮದಲ್ಲಿ ಇಂಟರ್ನೆಟ್ ಕ್ಯಾಂಪ್ನಲ್ಲಿ ಒಂದು ರಾತ್ರಿ ಮಲಗಿದ್ದೆ. ಇದ್ದಕ್ಕಿದ್ದಂತೆ ಈ ಕವಿತೆ ಸೃಷ್ಟಿಗೊಳ್ತು. ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ ಅನ್ನೋ ಸಾಲು ಅಂತ ಹೇಳ್ತಾರೆ. ಈ ಭಾವ ಹೀಗೆ ಒಮ್ಮಿಂದೊಮ್ಮೆಲೆ ಯಾಕೆ ಬಂತು ಅಂತ ಯೋಚನೆ ಮಾಡಿ ನೋಡಿದೆ. ಮಲಗಿದ್ದೆಡೆಯಲ್ಲಿ ತಲೆಯ ಮೇಲೆ ತೊಲೆಯಲ್ಲಿ ಒಂದು ಜೇನು ಕಟ್ಟಿತ್ತು. ಆ ಜೇನು ಹುಳುಗಳು ಶಬ್ದ ಮಾಡ್ತಿದ್ವು, ಗುಯ್ಗುಡ್ತಾ ಇದ್ವು. ಆಗ ಈ ಕವಿತೆ ನೆನಪಾಯಿತು. ಅಷ್ಟೇ ಅಲ್ಲದೆ ಮುನ್ನಾ ದಿನ ಸಂಜೆ ಗುಡಿಗೆ ಹೋದಾಗ ಗುಂಗಿ ಹುಳ ಬಂದಿತ್ತು, ಅದು ಶಬ್ದ ಮಾಡ್ತಾ ಇತ್ತು. ಆ ಶಬ್ದ ಹೇಗಿತ್ತು ಅಂದ್ರೆ ಪ್ರಣವನಾದದಲ್ಲಿ ರೂಪ ತಾಳಿ ಬರುವ ಪರಮಾತ್ಮನಂತೆ ಕಾಣಿಸ್ತಾ ಇತ್ತು. ಹಾಗೆ ಈ ಕವಿತೆ ರಚನೆ ಮಾಡ್ತು ಅಂತ. ಆದ್ರೆ ನಿಜವಾದ ಈ ಕಥೆಗಳನ್ನ ಕೇಳಿದ್ರೆ ಅಥವಾ ನನ್ನಂತಹ ಸುಮಾರು 100 ವಿಮರ್ಶೆಗಳು, ಒಂದೊಂದು ಕವಿತೆ ಕರೆತು 100 ವಿಮರ್ಶೆಗಳನ್ನ ಓದ್ದವನಿಗೆ ಈ ಬೇಂದ್ರೆ ಹೇಳಿರೋ ಕತೆ ಎಷ್ಟು ಲಘುವಾಗಿದೆ ಅಂತ ಅನ್ನಿಸ್ಬಿಡಬಹುದು. ಅಥವಾ ನೀವು ಬೇಂದ್ರೆ ಕಾವ್ಯ ಓದೋರಿಗೆ ಈ ವಾಮನ ಬೇಂದ್ರೆ ಅವರು ಸಂಪಾದನೆ ಮಾಡಿರೋ ಕೃತಿಯಲ್ಲಿ ಎಲ್ಲ ಕಡೆ ಭಾವ ಭಾವ ಅಂತ ಇದೆ ನೋಡಿ. ಆ ಭಾವವನ್ನ ಓದಿದ್ರೆ ಈ ಎರಡು ಅರ್ಥ ಆಗ್ಬೋದು. ಕೆಲವರು ಈ ಭಾವನೆ ಕವಿತೆ ಅರ್ಥ ಅಂತ ತಿಳ್ಕೊಂಡು ಕೂಡ ಮಕ್ಕಳಿಗೆ ಪಾಠ ಮಾಡೋ ಮೇಷ್ಟ್ರುಗಳು ಇದ್ದಾರೆ, 100% ಇದ್ದಾರೆ. ಅಥವಾ ಅರ್ಥ ಮಾಡ್ಕೊಳ್ಳುವಂತ ಸಹೃದಯರು ಇದ್ದಾರೆ. ಇನ್ನೊಂದಿಷ್ಟು ಜನ ಕಾವ್ಯದ ಹಾಳಕ್ಕಿಳಿದು ನೋಡೋರು ಈ ಭಾವವನ್ನು ಪಕ್ಕಕ್ಕಿಟ್ಟು ಓದಬೇಕು ಅಂತ ಓದುವಂತರು ಇದ್ದಾರೆ. ಬೇಂದ್ರೆ ಇದನ್ನೇ ಹೇಳ್ತಾ ಇದ್ದಾರೆ, ಸಂದರ್ಭ ಏನೇ ಇರಬಹುದು, ಒಂದು ಕವಿತೆ ರಚನೆ ಮಾಡೋದಕ್ಕೆ ಯಾವುದೇ ಸಂದರ್ಭ ಇರಬಹುದು, ಆದ್ರೆ ಆ ಕವಿತೆ ರಚನೆಯ ಸಂದರ್ಭ ಮುಖ್ಯ ಅಲ್ಲ. ಅದು ನಾಳೆಗೆ ಪಸರಿಸುವ ಕ್ರಮ ಇದೆಯಲ್ಲ, ಅದು ವಿಮರ್ಶೆಗೊಳ್ಳುವ ಅಥವಾ ಸಹೃದಯನಲ್ಲಿ ತಲುಪುವ ಕ್ರಮ ಇದೆಯಲ್ಲ, ಅದು ವಿಭಿನ್ನವಾದದ್ದು ಅಂತ. ಕೀರ್ತನಾಥ್ ಕುರ್ತಕೋಟಿ, ಜೆ ಸಾಮೂರ ಇವರೆಲ್ಲ ನೋಡುವ ದೃಷ್ಟಿಕೋನಗಳಿಗೂ ಅಥವಾ ಬೇಂದ್ರೆ ಕೃಷ್ಣಪ್ಪ ಅವರು ನೋಡುವ ದೃಷ್ಟಿಕೋನಗಳಿಗೂ, ಕೆ.ಸಿ. ಶಿವಾರೆಡ್ಡಿ ಅವರು ನೋಡುವ ದೃಷ್ಟಿಕೋನಗಳಿಗೂ, ಇವರೆಲ್ಲ ನಾನು ನೋಡಿದಂತ ಸಮಕಾಲೀನ ವಿಮರ್ಶಕರು ಅಧ್ಯಯನ ಮತ್ತು ನೋಟ, ಇವುಗಳಲ್ಲಿ ನನಗೆ ಕಂಡು ಬಂದದ್ದು ವಿಭಿನ್ನವಾದದ್ದು ಮತ್ತು ನನ್ನ ಹೊಸ ಹೊಳವಿಗೆ ಇದು ಕಾರಣ. ನಾನು ಎಷ್ಟೋ ಸಂದರ್ಭದಲ್ಲಿ ಹೊಸ ಹೊಳಗು ಬಂದಾಗ ನಾನು ನನ್ನ ಗುರುಗಳ ಹತ್ರ ಚರ್ಚೆ ಮಾಡುವಾಗ ಅವ್ರು ಹೇಳ್ತಾರೆ, ಹೇ ಇದನ್ನ ಬರ್ದಿಡು, ಹಾಗೆ ಬಿಡಬೇಡ, ಅದನ್ನ ಮೊದಲು ಬರ್ದಿಡು ಅಂತ. ಯಾಕೆಂದ್ರೆ ಇವನ್ನೆಲ್ಲ ಓದ್ಕೊಂಡಾಗ ನನಗೆ ಸಿಕ್ಕ ಹೊಸ ಹೊಳವು. ಈಗ ಈ ರೀತಿ ಹೊಸ ಹೊಳವು ಸಿಕ್ಕಾಗ ಮಾತ್ರ ಒಂದು ಕವಿತೆ ಸಾರ್ಥಕಗೊಳ್ಳುತ್ತೆ, ಕಾವ್ಯ ಸಾರ್ಥಕಗೊಳ್ಳುತ್ತೆ. ಅಮೃತಕ್ಕೆ ಹಾರುವ ಗರುಡನ ಶಕ್ತಿ ಸಾರ್ಥಕತೆ ಪಡೆಯುತ್ತೆ, ಅಮೃತವನ್ನ ಪಡೆಯುತ್ತೆ ಅಂತಕ್ಕಂತಹದ್ದು. ಇದು ನಮಗೆ ತುಂಬಾ ಮುಖ್ಯವಾದದ್ದು ಅಂತ. ಅದಕ್ಕೆ ಬೇಂದ್ರೆಯವರ ಒಂದು ಕೆಲವು 4 ಸಾಲುಗಳನ್ನ ಹೇಳಿ ನಾನು ನನ್ನ ಭಾಷಣವನ್ನು ಕೊನೆ ಹಂತಕ್ಕೆ ತರ್ತೇನೆ. ಬೇಂದ್ರೆ ಕೃಷ್ಣಪ್ಪ ಸರ್ ವರ್ಣಿಸುವಂತೆ ಬೇಂದ್ರೆ ಕಾವ್ಯ ಅಂತಕ್ಕಂಥದ್ದು ಅದು ಬೇಲೂರು ಶಿಲಾಬಾಲಿಕೆಯಷ್ಟೇ ನಿಚ್ಚಳವಾದದ್ದು. ಅದರಲ್ಲಿ ಒಂದು ಪದನೂ ಕೂಡ ನಾವು ತೆಗೆದಾಕಕ್ಕೆ ಸಾಧ್ಯ ಇಲ್ಲ. ಅದು ಪಂಪ, ರನ್ನ, ನಾಗಚಂದ್ರ ಇವರೆಲ್ಲ ಬರೆದಿರುವಂತಹ ಕಾವ್ಯದ ಗಟ್ಟಿತನ ಹೇಗಿದೆಯೋ ಬೇಂದ್ರೆ ಕುವೆಂಪು ಅವರ ಕಾವ್ಯವೂ ಕೂಡ ಅಷ್ಟೇ ಗಟ್ಟಿತನವಾದದ್ದು. ಓದಿದವರಿಗೆ ಮಾತ್ರ, ಅಧ್ಯಯನಕಾರರಿಗೆ ಅಷ್ಟೇ ಅದು ಗೊತ್ತು, ಅದರ ರಸಾಯನ. ಇಂತಹ ಸಂದರ್ಭದಲ್ಲಿ, ಸಂದಿಗ್ಧದ ಸಂದರ್ಭದಲ್ಲಿ ಬೇಂದ್ರೆ ಕಾವ್ಯಗಳನ್ನ ಹಿಂಗೆ ಹಿಡಿದ್ರೆ ಎಷ್ಟೋ ಚಿಕಿತ್ಸೆಗಳು ನಮಗೆ ಲಭಿಸ್ತಾ ಹೋಗ್ತವೆ. ಆಗ ಮಾತ್ರ ಅದಕ್ಕೆ ಸಾರ್ಥಕತೆ ಆಗುತ್ತೆ ಅಂತ ನಾನು ಅಂದುಕೊಂಡು, ಬೇಂದ್ರೆ ಕೇವಲ ಕಾವ್ಯಕ್ಕಷ್ಟೇ ಸೀಮಿತ ಅಲ್ಲ, ಅವರ ಗದ್ಯ ಇನ್ನೂ ಸಾಕಷ್ಟು ಭಾಷಣಗಳಲ್ಲಿ ಗಂಟಾನುಗಟ್ಟಲೆ ಮುಂದುವರಿಸುವಷ್ಟು ಮಟ್ಟಿಗೆ ಗದ್ಯ ಸಾಹಿತ್ಯ ಇದೆ ಅವರ ಸಾಹಿತ್ಯದ ವಿರಾಟ್ ಸ್ವರೂಪದಲ್ಲಿ. ಪ್ರೇಮದ ಕುರಿತು ಮಾತನಾಡೋ 2 ಮಾತುಗಳನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಪ್ರೇಮವನ್ನು ಸ್ವಯಂ ತೃಪ್ತಿ ಮತ್ತು ಪರದ್ವೇಷಗಳಿಂದ ಬಿಡಿಸಿ ಶುದ್ಧಗೊಳಿಸಬೇಕು ಅಂತ ಅಂತಾರೆ. ಇವತ್ತು ಆಲೋಚನೆ ಮಾಡಿ ಆತ್ಮೀಯರೇ, ಪ್ರೇಮವನ್ನ ಸ್ವಯಂ ತೃಪ್ತಿ ಮತ್ತು ಪರದ್ವೇಷಗಳಿಂದ ಬಿಡಿಸದೆ ಹೋದ್ರೆ ಅದು ಪ್ರೇಮಕ್ಕೆ ಅರ್ಥ ಇಲ್ಲ ಅಂತ. ಇಲ್ಲ ಸ್ವಾರ್ಥಿಗಳಾಗ್ತೀವಿ, ಇಲ್ಲ ಜಗತ್ತಿನಿಂದ ನಾವು ವಿಮುಖರಾಗ್ತೇವೆ. ಪ್ರೇಮವನ್ನ ಇವೆರಡರಿಂದ ಮುಕ್ತಿಗೊಳಿಸಬೇಕು, ಶುದ್ಧಗೊಳಿಸಬೇಕು. ಸುಖ ದುಃಖ ಉಪೇಕ್ಷೆಗಳಿಂದ ನಿರ್ಲಿಪ್ತವಾಗುವುದರ ಅಂದ್ರೆ ಆನಂದದ ಕನಕನ ಕಿಂಡಿಯನ್ನು ಕಂಡುಕೊಳ್ಬೇಕು ಅಂತ. ಕನಕ ಉಡುಪಿಯಲ್ಲಿ ಕಿಂಡಿ ಕಂಡುಕೊಳ್ಳೋದಕ್ಕೆ ಒಂದು ದೊಡ್ಡ ಚರಿತ್ರೆ ಇದೆಯಲ್ಲ, ಅದು ಅದ್ಭುತವಾದ ಒಂದು ಪರೀಕ್ಷೆ ಬರೆದಾಗ ಕೊನೆಗೆ ಸಿಗೋ ರಿಸಲ್ಟ್ ನ ಆನಂದ ಪಡುವ ವಿದ್ಯಾರ್ಥಿಯ ರಿಸಲ್ಟ್ ಅಷ್ಟೇ ಆನಂದದಾಯಕವಾದದ್ದು, ತೃಪ್ತಿದಾಯಕವಾದದ್ದು. ಅಥವಾ ನೀವು ಹೋಳಿಗೆ ಊಟನೋ ಅಥವಾ ಇನ್ಯಾವುದೋ ಒಂದು ಮಾಂಸವನ್ನು ತಿಂದಾಗ ಕೊನೆಗೆ ಆನಂದ ಪಡ್ತಿರಲ್ಲ, ಆನಂದದಷ್ಟೇ ತೃಪ್ತಿದಾಯಕವಾದದ್ದು. ಅಥವಾ ಏನೋ ಆಹಾರ ತಿಂದೆ ಅಂದ್ರೆ ಅದು ತೃಪ್ತಿ ಅಲ್ಲ, ಆನಂದ ಲಭಿಸಬೇಕು. ಒಂದು ತಾವು ತೃಪ್ತಿಗೊಂಡ ಆನಂದವನ್ನ ನಾವು ಪಡಿಬೇಕು. ಜನ್ಮ, ವೃದ್ಧಿ, ಮರಣ ಇದೇ ಜೀವನವಲ್ಲ ಎಂಬ ಅರಿವು ಕಣ್ತೆರೆಯಬೇಕು
ಈ ವರ್ಡ್ಸ್ ನಮಗೆ ಇವತ್ತ ಗೊತ್ತಾಗದೆ ಹೋದ್ರೆ ಹುಟ್ಟಿದೀವಿ, ಬದುಕ್ತೀವಿ, ಸತ್ತೋಗ್ತೀವಿ ಅಂತ ನಮ್ಮ ತಂದೆಯವರು ಹೇಳ್ತಾ ಇದ್ರು. ಉಮಾಹೆ ಅಂತ, ಉಮಾಹೆಗೋಸ್ಕರ ಬದುಕಬಾರ್ದು ಅಂತ. ಹಾಗೆ ಇಂತಹ ಜ್ಞಾನಶಕ್ತಿಯ ಹದದಲ್ಲಿ ಭಕ್ತಿ ಕಾಮವು ಬಾಳನ್ನೇ ಕೃತಾರ್ಥತೆಯ ಪರಿಪಾಕದ ರಸಶಾಲೆಯನ್ನಾಗಿ ಮಾಡಿತು. ಕಾವ್ಯವೂ ಕೂಡ ಕರ್ಮ, ಅದು ಪುರುಷಾರ್ಥ ಪೂರ್ಣವಾಗಲಿ, ಬರೀ ಪ್ರಕೃತಿ ವಿಲಾಸವಾಗದಿರಲಿ ಎಂಬುದೇ ನನ್ನ ಕಾವ್ಯೋದ್ಯೋಗ ಅಂತ ಬೇಂದ್ರೆ ಹೇಳ್ತಾರೆ. ನಾನು ಕೊನೆಯ ಅಂಶವನ್ನು ಹೇಳ್ತೀನಿ. ಬೇಂದ್ರೆ ಕಾವ್ಯಕ್ಕೆ ಔದುಂಬರಗಾಥೆ ಅಂತ ಹೆಸರಿಡಬೇಕಾದ್ರೆ ಬಹಳ ವಿಚಾರ ಇದೆ. ಅದರಿಂದ ಆಚೆ ನಾನೊಂದು ವಿಚಾರವನ್ನ ಥಿಂಕ್ ಮಾಡುವಾಗ ಅಥವಾ ಆಲೋಚನೆ ಮಾಡುವಾಗ, ಹತ್ತಿ ಹಣ್ಣು ನೋಡಿದಿರ್ತೀರಿ ನೀವು, ಅಥವಾ ಔದುಂಬರಗಾಥೆ ಹಣ್ಣು ಔದುಂಬರ ಮರದ ಹಣ್ಣು ಅದನ್ನು ಹತ್ತಿ ಹಣ್ಣು ಅಂತ ಕರೀತಾರೆ. ಇನ್ನೊಂದು ಆಲದ ಹಣ್ಣು ನೋಡಿರ್ತೀರಿ. ಈ ಹಣ್ಣುಗಳನ್ನ ಸಾಕಷ್ಟು ಹಕ್ಕಿಗಳು ಆಕರ್ಷಣೆಯಿಂದ ಅಥವಾ ತುಂಬಾ ಸುಂದರವಾಗಿದೆ ಅನ್ನೋ ಕಾರಣಕ್ಕೆ ಆಕರ್ಷಿತವಾಗಿ ಬರ್ತವೆ. ಬರೋ ಎಲ್ಲಾ ಪಕ್ಷಿಗಳಿಗೂ ಅಥವಾ ನಮ್ಮಂತ ಕಾವ್ಯ ಓದುಗರಿಗೂ ಕೂಡ ಅದರೊಳಗಿನ ಹುಳಗಳನ್ನ ಕೆಟ್ಟದ್ದು ಅಂತ ಭಾವಿಸುವಂತ ಗುಣ ಇದೆ. ಅಲ್ಲ, ಅದರೊಳಗಿನ ಹುಳುಗಳು ಕೂಡ ಅದನ್ನ ಸವಿಯನ್ನ ಸವಿತಾ ಇರ್ತವೆ. ಆದ್ರೆ ಅದನ್ನು ಕಾಣದಂತೆ ಸುಂದರವಾಗಿ ಮುಚ್ಚಲ್ಪಟ್ಟಿರುತ್ತಷ್ಟೇ. ಅದೇ ರೀತಿ ಒಂದು ಕಾವ್ಯದ ಓದುಗರಲ್ಲಿ ನಾನೊಬ್ಬನೇ ಓದುವುದು ಅಲ್ಟಿಮೇಟ್ ಅಲ್ಲ, ಸಾಕಷ್ಟು ಜನ ಓದ್ತಾ ಇರ್ತಾರೆ. ಆದ್ರೆ ಒಂದು ಪಕ್ಷಿ ಈ ಸಾಕಷ್ಟು ಜನ ಓದುಗರನ್ನ ಲೆಕ್ಕ ಇಡದೆ, ಅಂದ್ರೆ ಹತ್ತಿ ಹಣ್ಣು ಒಳಗಿರ್ತಕ್ಕಂಥ ಹುಳುಗಳನ್ನ ಲೆಕ್ಕ ಇಡದೆ ತಿಂದ ಹಾಕತ್ತಲ್ಲ, ಹಾಗೆ ನಾನು ಸಾಕಷ್ಟು ಜನ ಓದುಗರನ್ನ ಲೆಕ್ಕ ಇಡದೆ ನಾನು ನನ್ನ ಕಾವ್ಯ ಓದುವನ್ನ ಗ್ರಹಿಸಬೇಕು ಮತ್ತು ಸವಿಬೇಕು ಅನ್ನೋದು ನನ್ನ ಅಭಿಲಾಷೆ. ಇದು ಕಾವ್ಯ ಅಮೃತಕ್ಕೆ ಹಾರುವ ಗರುಡದ ರೀತಿ ಅಂತ ಒಂದೆರಡು ಮಾತುಗಳನ್ನ ನಾನು ಚರ್ಚೆ ಮಾಡಿದ್ದೀನಿ ನಿಮ್ಮೆದುರಿಗೆ. ಇನ್ನ ನಾವು ಸಂವಾದಕ್ಕೆ ಹೋಗ್ಬಹುದು, ಅಥವಾ ಹಿರಿಯೋರು, ನಾನು ಸಂವಾದ ಅಂತ ಅಂದ್ರೆ ನಾನೇ ಆನ್ಸರ್ ಹೇಳೋದಿಕ್ಕೆ ಅಲ್ಲ, ಅಲ್ಟಿಮೇಟ್ ಅಲ್ಲ, ಬೇರೆ ಬೇರೆ ಹಿರಿಯೋರು ಉತ್ತರ ಕೊಡಬಹುದು ಸಂವಾದದಲ್ಲಿ ಅಂತ ನಾನು ಭಾವಿಸ್ತೇನೆ. ನಮಸ್ಕಾರ. ಧನ್ಯವಾದ ಸರ್. ಈಗ ಸಂವಾದ